ಹಾಯ್ ಹೆಲೋ ನಮಸ್ಕಾರ ಗುರು, ಎಲ್ರು ಹೇಗಿದ್ದಾರೆ? ಸೂಪರ್ ಆಗಿದ್ದಾರೆ ಅನ್ಕೊಂಡಿದ್ದೀನಿ. ನಾನಂತೂ ಸೂಪರ್ ಆಗಿದ್ದೀನಿ. ಇವತ್ತು ನಾನು ಎಲ್ಲಪ್ಪ ಇದ್ದೀನಿ, ನನ್ನ ಹಿಂದೆ ಇವತ್ತು ಕಾರ್ಸ್ ಇಲ್ಲ, ನನ್ನ ಹಿಂದೆ ಏನೋ ಇದೆ, ಯಾವ್ದೋ ಕಂಪ್ನಿಯಿಂದ ನಿಂತ್ಕೊಂಡು ಮಾತಾಡ್ತಾ ಇದ್ದೇನೆ ಅಂತ ಅನ್ಕೊಂಡಿದ್ದೀರಾ? ಹೌದು ಗುರು, ನಾನು ಬಂದಿರೋದು AB ಕ್ಲಾತಿಂಗ್. ಇವ್ರದ್ದೇ ಆದ ಸ್ವಂತ ಓನ್ ಮ್ಯಾನುಫ್ಯಾಕ್ಚರ್ ಅಂಡ್ ಓನ್ ಬ್ರ್ಯಾಂಡ್ಸ್ ಇದೆ ಇವ್ರದ್ದು. ಸೊ ಎಷ್ಟೋ ದಿನ ಬರೀ ಕಾರ್ಸೇ ತೋರಿಸೋದು, ಸ್ವಲ್ಪ ಹುಡುಗರು ಸ್ವಲ್ಪ ಟ್ರೆಂಡಿ ಆಗಿ ಬಟ್ಟೆ ಹಾಕೊಳ್ಳಿ, ಚೆನ್ನಾಗಿ ಕಾಣಲಿ ಅನ್ನೋದಕ್ಕೋಸ್ಕರ ನಾನು ಇವತ್ತು ನಿಮ್ಮನ್ನು ಕರ್ಕೊಂಡ್ ಬಂದಿರೋದು AB ಕ್ಲಾತಿಂಗ್ಸ್ಗೆ. ಸೊ ಇವ್ರದೇ ಆದ ಸ್ವಂತ ಬ್ರ್ಯಾಂಡ್ ಇದೆ ಅಂಡ್ 4 ಸ್ವಂತ ಡಿಫ್ರೆಂಟ್ ಬ್ರ್ಯಾಂಡ್ಸ್ ಇದೆ ಇವ್ರದ್ದು. ಶರ್ಟ್ಸ್ ಆಯ್ತು, ಟಿ ಶರ್ಟ್ಸ್ ಆಯ್ತು, ಅಂಡ್ ಬಾಟಮ್ ಬಂತು ಅಂದ್ರೆ ಡೆನಿಮ್ಸ್ ಆಯ್ತು, ಕಾಟನ್ ಪ್ಯಾಂಟ್ಸ್ ಆಯ್ತು, ಅಥವಾ ಕಾಟನ್ ಜೀನ್ಸಸ್ ಆಯ್ತು, ಈ ತರ ತುಂಬಾ ವೆರೈಟಿ ಆಫ್ ಆಪ್ಷನ್ಸ್ ಇವ್ರ ಹತ್ರ ಇದೆ. ಸೊ ಇಷ್ಟೆಲ್ಲ ಆಪ್ಷನ್ಸ್ ಏನೇನಿದೆ ಅಲ್ಲ ಅದನ್ನೆಲ್ಲ ತಿಳ್ಕೊಂಡು ಇವ್ರದ್ದೊಂದು ತುಂಬಾ ಹಿಸ್ಟ್ರಿ ಇದೆ, ಹಳೆ ಹಿಸ್ಟ್ರಿ. ಯಾಕಂದ್ರೆ ಇವರು ಬಂದು ಈ ಇಂಡಸ್ಟ್ರಿಗೆ 25 ವರ್ಷ ಆಯ್ತು. ಸೊ 25 ವರ್ಷದಿಂದ ಇವರು ಈ ಇಂಡಸ್ಟ್ರಿಲಿ ತುಂಬಾ ಟಾಪ್ ಅಲ್ಲಿ ಇದಾರೆ ಅಂಡ್ ಟಾಪ್ ಬ್ರ್ಯಾಂಡ್ಸ್ ಗೆ ಕಾಂಪಿಟೇಷನ್ ಕೊಡ್ತಾ ಇದಾರೆ ಇವರು. ಯಾಕಂದ್ರೆ ಇವ್ರಿಗೆ ಮ್ಯಾನುಫ್ಯಾಕ್ಚರ್ ಮಾಡೋ ಬ್ರ್ಯಾಂಡ್ಸ್ ಬಂದ್ಬಿಟ್ಟು ಔಟ್ ಆಫ್ ಕಂಟ್ರೀಸ್ಗೆ ಎಕ್ಸ್ಪೋರ್ಟ್ಸ್ ಆಗುತ್ತೆ. ಲೈಕ್ USA, UK, ಸೌತ್ ಆಫ್ರಿಕಾ, ಮಾಲ್ಡೀವ್ಸ್, ಈ ತರ ತುಂಬಾ ಕಂಟ್ರೀಸ್ಗೆ ಎಕ್ಸ್ಪೋರ್ಟ್ ಆಗುತ್ತೆ. ಅಂಡ್ ಇವ್ರು ಬಂದ್ಬಿಟ್ಟು ಪ್ಯಾನ್ ಇಂಡಿಯಾ, ಥ್ರೂ ಔಟ್ ಇಂಡಿಯಾ ಇವ್ರದ್ದು ಸಪ್ಲೈ ಇದೆ. ಅಂಡ್ ಇವ್ರದ್ದು ಏನೇನು ಮ್ಯಾನುಫ್ಯಾಕ್ಚರಿಂಗ್ ಇದೆ, ಮತ್ತೆ ಏನೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ, ಮತ್ತೆ ಇವ್ರದ್ದು ಹೋಲ್ಸೇಲ್ ಜೊತೆಗೆ ರಿಟೇಲ್ ಸಹ ಇದೆಯಾ, ಮತ್ತೆ ರಿಟೇಲ್ ಎಲ್ಲೆಲ್ಲಿದೆ ಇವ್ರದ್ದು ಸ್ಟೋರ್ಸ್ ಅಂತ ಕಂಪ್ಲೀಟ್ ಆಗಿ ಡೀಟೇಲ್ಸ್ ನಿಮ್ಗೆ ತಿಳಿಸ್ಕೊಡ್ತೀನಿ ಬನ್ನಿ. ಸೊ ಈಗ ನನ್ನ ಜೊತೆ ಈ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ನ ಓನರ್ ಇದ್ದಾರೆ. ಸರ್ ನಮಸ್ಕಾರ. ವಾಸು ಅಂತ. ಓಕೆ ಸರ್, ಈಗ ಮೊದಲನೇದಾಗಿ ಈ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಎಲ್ಲಿ ಬರುತ್ತೆ ಮತ್ತೆ ಈ ಲೊಕೇಶನ್ ಕಂಪ್ಲೀಟ್ ಆಗಿ ಸ್ವಲ್ಪ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ಸರ್ ನಮ್ದು ಕೇರ್ ಫ್ರಮ್ ಬ್ಯಾಂಗ್ಳೂರ್ TC ಪಾಳ್ಯ ಅಂತ. ಓಕೆ. 5th ಕ್ಲಾಸ್ ಭುವನೇಶ್ವರ್ ಲೇಔಟ್ ಅಂತ ಕೇರ್ ಫ್ರಮ್ ಇರೋದು. ಸರ್ ಈಗ ನಮ್ಗೆ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದ್ರಿಂದ ನಿಮ್ಗೆ ಬರೀ ಇಲ್ಲಿ ಹೋಲ್ಸೇಲ್ ಅಷ್ಟೇನಾ, ರಿಟೇಲ್ ಸಹ? ರಿಟೇಲ್ ಇದೆ, ಹೋಲ್ಸೇಲ್ ಇದೆ. ಸೊ ರಿಟೇಲ್ ಸಹ ಮತ್ತೆ ಹೋಲ್ಸೇಲ್ ಎರಡು ಇದೆ. ಹಾಗಾದ್ರೆ ಈಗ ಫಸ್ಟ್ ಆಗಿ ಹೋಲ್ಸೇಲ್ ಇಂದ ಹೋಗೋದು ಸರ್. ಈಗ ಹೋಲ್ಸೇಲ್ ಅಲ್ಲಿ ನೀವೇ ಓನ್ ಮ್ಯಾನುಫ್ಯಾಕ್ಚರ್ ಆಗಿರೋ ಕಾರಣ ಸೊ ನಮ್ಗೆ ವೀಕ್ಷಕರಿಗೆ ಕೆಲವೊಂದು ಡೌಟ್ಸ್ ಇರುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಇದ್ರೆ ಹೆಂಗ್ ಮಾಡ್ತಾರೆ ಮ್ಯಾನುಫ್ಯಾಕ್ಚರಿಂಗ್, ಅಥವಾ ಕ್ವಾಲಿಟಿ ಆಫ್ ಮೆಟೀರಿಯಲ್ಸ್ ಯಾವ್ದು ಯೂಸ್ ಮಾಡ್ತಾರೆ ನೋಡಿ. ಇದೆಲ್ಲ ಆಕ್ಚುಲಿ ಕಟಿಂಗ್ ಸೆಕ್ಷನ್ ನಮ್ದು ಯೂನಿಟ್ ಇದು. ಸೊ ಅದನ್ನ ಕಂಪ್ಲೀಟ್ ಆಗಿ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಅವ್ರಿಗೆ ತಿಳಿಸ್ಕೊಟ್ಬಿಟ್ರೆ ನೋಡಿ, ಇದೆಲ್ಲ ಈ ತರ ಕಟಿಂಗ್ ಮಾಡಿಸಿ. ಇದು ಎಲ್ಲ ಆದಿತ್ಯ ಬಿಲೈ ಫ್ಯಾಬ್ರಿಕ್ಸ್ ಇದೆಲ್ಲ. ಓಕೆ. ಈ ತರ ನಮ್ ಕಟಿಂಗ್ ಆಗುತ್ತೆ. ಚೆಕ್ಸ್ ಫ್ಯಾಬ್ರಿಕ್ ಇದು. ಸೊ ಇವ್ರ ಹತ್ರ ಎಲ್ಲಾ ತರ ಫ್ಯಾಬ್ರಿಕ್ಸ್ ಇದೆ. ಇದ್ರಲ್ಲಿ ಸುಮಾರು ನಿಮ್ಗೆ ಒಂದು 100 ಡಿಸೈನ್ ಸಿಗುತ್ತೆ ಇದರಲ್ಲಿ. ಬಟ್ ನಿಮ್ಗೆ ಶೇಡ್ ಆಗೋದು, ಶಿಂಕ್ ಆಗೋದು 1% ಇರಲ್ಲ. ಕಸ್ಟಮರ್ ನಾವು ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಕೊಡ್ತೀವಿ. ಓಕೆ. ಇದು ಕಂಪ್ಲೀಟ್ ಆಗಿ ಸ್ಟಿಚಿಂಗ್ ಆದ್ಮೇಲೆ ಒಂದ್ಸತಿ ವಾಷಿಂಗ್ ಆಗೇ ಬರುತ್ತೆ. ಕೆಲವೊಂದ್ ಕಡೆ ವಾಷಿಂಗ್ ಆಗಿ ಬರಲ್ಲ, ಅದು ತಗೊಂಡಾದ್ಮೇಲೆ ಸಿಂಕ್ ಆಗೋ ಚಾನ್ಸಸ್ ಇರುತ್ತೆ. ನಾನ್ ಕ್ವಾಲಿಟಿ 100% ಕ್ವಾಲಿಟಿ ಇರುತ್ತೆ. ನಾವು ಇಲ್ಲಿ ನೋಡ್ತಾ ಇರ್ಬೋದು, ಇವಾಗ ನಿಮ್ ಕಣ್ ಮುಂದೆನೆ ತೋರಿಸ್ತಾ ಇದೀರಿ. ಕಂಪ್ಲೀಟ್ ಆಗಿ ಏನಿದೆಲ್ಲ ಮೆಟೀರಿಯಲ್ ಇಲ್ಲೇ ಪ್ರೀಮಿಯಂ ಇರುತ್ತೆ. ಫ್ಯಾಬ್ರಿಕ್ ಜೂಮ್ ನೋಡಿ ಬೇಕಂದ್ರೆ ಆಕ್ಸ್ಫರ್ಡ್ ಫ್ಯಾಬ್ರಿಕ್ ಇರುತ್ತೆ. ಮಿನಿಮಮ್ ಒಂದು 2 years ಯೂಸ್ ಮಾಡ್ಬೋದು ಈ ಫ್ಯಾಬ್ರಿಕ್ ನ. ಅಷ್ಟು ಕ್ವಾಲಿಟಿ ಮತ್ತೆ ಗ್ಯಾರಂಟಿ ಕೊಡ್ತಾ ಇದ್ದಾರೆ. ಸೊ ಓಕೆ, ಈಗ ಸ್ಟಿಚಿಂಗ್ ಕಟಿಂಗ್ ಆಯ್ತು. ಕಟಿಂಗ್ ಆದ್ಮೇಲೆ ನೆಕ್ಸ್ಟ್ ಪ್ರೊಸೆಸ್ ಏನಿದೆ ಸರ್? ಫಿನಿಶಿಂಗ್ ಹೋಗುತ್ತಾ? ಫಿನಿಶಿಂಗ್ ಅಲ್ಲಿ ಏನೇನ್ ಪ್ರೊಸೆಸ್ ಇದೆ? ಸೊ ಈಗ ಫಸ್ಟ್ ಕಟಿಂಗ್ ಪ್ರೊಸೆಸ್ ಆದ್ಮೇಲೆ ಸೆಕೆಂಡ್ ಸ್ಟೆಪ್ ಏನಿದೆ ಅಲ್ಲ, ಸೆಕೆಂಡ್ ಸ್ಟೆಪ್ ಅಂದ್ರೆ ಸೆಕೆಂಡ್ ಪ್ರೊಸೆಸ್ ಏನ್ ಸ್ಟಾರ್ಟ್ ಆಗುತ್ತೆ, ಸೊ ಅದನ್ನ ತೋರ್ಸೋದಕ್ಕೋಸ್ಕರ ಕರ್ಕೊಂಡು ಹೋಗ್ತಾ ಇದ್ದಾರೆ ಸರ್. ಈಗ ಸೆಕೆಂಡ್ ಪ್ರೊಸೆಸ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಸೆಕೆಂಡ್ ಪ್ರೊಸೆಸ್ ಅಲ್ಲಿ ಈಗ ಸೆಕೆಂಡ್ ಪ್ರೊಸೆಸ್ ಅಲ್ಲಿ ಏನಾಗುತ್ತೆ ಸರ್ ಕಟಿಂಗ್ ಆದ್ಮೇಲೆ? ಸೊ ನೆಕ್ಸ್ಟ್ ನಮ್ ಬ್ಯಾಚ್ ಹೊಡಾಗುತ್ತೆ. ಕಟಿಂಗ್ ಏನಾಗಿರತ್ತೋ ಎಲ್ಲ ಬ್ಯಾಚ್ ಗೆ ಮೂವ್ ಆಗುತ್ತೆ. ಬ್ಯಾಚ್ ಅಲ್ಲಿ ನೋಡಿ, ಇದೆಲ್ಲ ಆಕ್ಚುಲಿ ನಮ್ದು ಪ್ರೊಡಕ್ಷನ್ ಲೇಔಟ್ ಇದೆಲ್ಲ. ಓಕೆ. ನಮ್ ಡೈಲಿ ಒಂದು 5,000 ಪೀಸ್ ಆಗುತ್ತೆ ಡೈಲಿ. ಪ್ಯಾಟರ್ನ್ಸ್ ಒಂದೇ ಇಡಲ್ಲ, 1000 ಡಿಸೈನ್ಸ್ ಇರುತ್ತೆ ನಿಮ್ಗೆ. ಸೊ ಡೈಲಿ ಪ್ಯಾಟರ್ನ್ ಚೇಂಜ್ ಆಗ್ತಾ ಇರುತ್ತೆ, ಮತ್ತೆ ಡೈಲಿ 5,000 ಔಟ್ಪುಟ್ ಬಂದು ಪೀಸ್ ನಿಮ್ಗೆ ಚೆಕ್ಸ್, ಪ್ರಿಂಟೆಡ್, ಇವಾಗ ಟ್ರೆಂಡಿಂಗ್ಸ್ ಇವಾಗ ಏನೇನು ಇದೆಯೋ ಎಲ್ಲ ತರ ಐಟಮ್ಸ್ ಎಲ್ಲ ಸಿಗುತ್ತೆ ನಮ್ಮ ಹತ್ರ. ಓಕೆ. ಸೊ ಈಗ ಮೊದಲನೇದಾಗಿ ಫ್ಯಾಬ್ರಿಕ್ಸ್ ಯಾವ ಫ್ಯಾಬ್ರಿಕ್ಸ್ ಯೂಸ್ ಮಾಡ್ತೀರಾ? ಮಿಷಿನ್ಸ್ ಅಷ್ಟೇ. ಇದು UPT ಮಿಷಿನ್ ಅಂತಾರೆ. UPT ಮಿಷಿನ್ಸ್ ನಿಮ್ಗೆ ಎಕ್ಸ್ಪೋರ್ಟ್ ರೇಂಜ್ ಏನ್ ಬರುತ್ತೆ ಕ್ವಾಲಿಟಿ ಸೇಮ್ ಇರುತ್ತೆ. ಕ್ವಾಲಿಟಿ ಫ್ಯಾಬ್ರಿಕ್ ಅಷ್ಟೇ. ಇದು ರಿಯಾನ್ ಫ್ಯಾಬ್ರಿಕ್ ಅಂತಾರೆ. ಫೀಲು ಅಷ್ಟೇ. ನಿಮ್ಗೆ ವಾಷಿಂಗ್ ಆದ್ಮೇಲೆ ನಿಮ್ಗೆ ಇಷ್ಟ ಇರುತ್ತೆ. ಇದು ತುಂಬಾ ಸೆಲೆಬ್ರಿಟಿ ವೇರ್. ಇದು ತುಂಬಾ ತಿಕ್ಕಾಗಿದೆ. ಈ ಫ್ಯಾಬ್ರಿಕ್ ನಾವು ದುಬೈ ಎಕ್ಸ್ಪೋರ್ಟ್ ಮಾಡ್ತೀವಿ, ರಷ್ಯಾಗೆ ಎಕ್ಸ್ಪೋರ್ಟ್ ಮಾಡ್ತೀವಿ, ಮತ್ತೆ ಮಾಲ್ಡೀವ್ಸ್ಗೆ ಎಲ್ಲ ರೆಗ್ಯುಲರ್ ಆಗಿ ಎಕ್ಸ್ಪೋರ್ಟ್ ಮಾಡ್ತೀವಲ್ಲ.
ಸೊ ಇಲ್ಲಿ ರೆಡಿ ಆಗೋ ಕ್ಲಾತ್ಸ್ ಅಥವಾ ಏನ್ ಇದಿದೆಲ್ಲ ಮೆಟೀರಿಯಲ್ಸ್ ಎಲ್ಲ ಇವೆಲ್ಲ ಫಾರಿನ್ಗೂ ಸಹ ಎಕ್ಸ್ಪೋರ್ಟ್ ಆಗುತ್ತಂತೆ, US, ರಷ್ಯಾ, ಮಾಲ್ಡೀವ್ಸ್ಗೆ. ನಮ್ದೆಲ್ಲ ಪಾನ್ ಇಂಡಿಯಾ ನಮ್ದು. ಸೊ ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಸಹ ಇದೆ ಇವ್ರದ್ದು. ಅಂಡ್ ಯಾಕಂದ್ರೆ ಇವ್ರದ್ದು 15 years ಓಲ್ಡ್ ಕಂಪ್ನಿ ಆಗಿರೋದ್ ಕಾರಣ ಇವ್ರಿಗೆ ಅಷ್ಟು ಡಿಮ್ಯಾಂಡ್ ಇಟ್ಟಿದ್ದಾರೆ. ಮತ್ತೆ ಮೋರ್ ದೆನ್ ಏನಂತಾರೆ 4 to 5 ಕಂಟ್ರೀಸ್ಗೆ ಅವ್ರು ಎಕ್ಸ್ಪೋರ್ಟ್ ಸಹ ಮಾಡ್ತಾ ಇದ್ದಾರೆ. ಸರ್ ಈಗ ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರ, ಬಾಂಬೆ ಎಲ್ಲ ಕಡೆ ಫುಲ್ ಸಪ್ಲೈ. ಎಲ್ಲ ಕಡೆ. ಸರ್ ಈಗ ಕಟ್ಟಿಂಗ್ ಆಗಿ ಬಂದ್ಮೇಲೆ ಇಲ್ಲಿ ಏನೇನಾಗುತ್ತೆ ಸರ್? ಸ್ಟಾರ್ಟಿಂಗ್ ಇಂದ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಮ್ಗೆ. Okay. ಎಲ್ಲ ಪಾರ್ಟ್ಸ್, ಪಾಕೆಟ್, ನಮ್ ಫ್ರಂಟ್ ಪಟ್ಟಿ, ಕಾಜಾ ಪಟ್ಟಿ, ಶೋಲ್ಡರ್ ಫಿನಿಶಿಂಗ್ ಎಲ್ಲ ತರ ಎಲ್ಲ ಇಲ್ಲೇ ನಮ್ಗೆ ರೆಡಿ ಆಗೋದಿಲ್ಲ. ಸೊ ಎಲ್ಲ ಕಟ್ಟಿ ಪರ್ಟಿಕ್ಯುಲರ್ ಒಂದೊಂದು ಸೆಕ್ಷನ್ ಅಲ್ಲಿ ಕಟ್ ಆಗಿ ರೆಡಿ ಆಗ್ತಾ ಹೋಗುತ್ತೆ. ಎಲ್ಲ ಪಾರ್ಟ್ಸ್ ರೆಡಿ ಆಗ್ತಾ ಇರುತ್ತೆ. ಅಲ್ಲೋ ಅಷ್ಟೇ ಎಂಡ್ ಅಲ್ಲಿ ಎಲ್ಲ ಟಾಪ್ ಎಂಡ್ ಆಗುತ್ತೆ. ಸೊ ಕಂಪ್ಲೀಟ್ ಆಗಿ ಲಾಸ್ಟ್ ಬ್ರಷ್ ಅಲ್ಲಿ ಒಂದ್ ಶರ್ಟ್ ರೆಡಿ ಆಗಿರುತ್ತೆ. ಮತ್ತೆ ಅಲ್ಲಿಂದ ನಾವು ಡೈರೆಕ್ಟ್ ಹೋಗುತ್ತೆ ಕಾಜಾ ಬಟನ್ಗೆ. ಓಕೆ, ಕಾಜಾ ಬಟನ್ ಆ ಕಡೆಗೆ ಹೋಗುತ್ತೆ. ಅಲ್ಲಿ ಹೋಗುತ್ತೆ. ಡಿಫ್ರೆಂಟ್ ಇರುತ್ತೆ ಟ್ರೆಂಡಿಂಗ್ ಐಟಮ್ಸ್ ಎಲ್ಲ. ಒಂದು ಮೆನ್ಸ್ ವೇರ್ ಏನ್ ಬೇಕೋ ಎಲ್ಲ ತರ ಐಟಮ್ಸ್ ಸಿಗತ್ತೆ. ಒಂದು ಎರಡಲ್ಲ ಇರೋದು ಡಿಸೈನ್ಸ್, ಸಾವಿರಾರು ಡಿಸೈನ್ಸ್ ಇದೆ ಆಲ್ಮೋಸ್ಟ್ ನಮ್ಗೆ. ಸೊ ಇಲ್ಲಿ ಏನ್ ನೋಡ್ತಾ ಇದೀರಲ್ಲ, ಇಲ್ಲಿ ತುಂಬಾ ವೆರೈಟಿ ಪ್ಯಾಟರ್ನ್ಸ್ ಇದೆ. ಟಾಪ್ ಶೋಲ್ಡ್ ಅಂತಾರೆ ಇದನ್ನ. ಆಲ್ಮೋಸ್ಟ್ ಇದನ್ನ ಟಿ ಶರ್ಟ್ ತುಂಬಾ ಯೂಸ್ ಮಾಡ್ತಾರೆ. ಟಿ ಶರ್ಟ್ಸ್ ಅಲ್ಲಿ ಶರ್ಟ್ ಅಲ್ಲಿ ಮಾಡಿದ್ವಿ ಟಾಪ್ ಶೋಲ್ಡ್. ನೋಡ್ತಾ ಇರ್ಬೋದು, ಬಾಲಿವುಡ್ ತುಂಬಾ ಕ್ರೇಜಿ ಆಗಿ ಮಾಡ್ತಿದ್ದಾರೆ. ಬರೀ ಈಗ ಟಿ ಶರ್ಟ್ಸ್ ಅಲ್ಲಿ ಅಷ್ಟೇ ಅಲ್ಲ, ಶರ್ಟ್ಸ್ ಅಲ್ಲೂ ಸಹ ಇದು ಟಾಪ್ ಶೋಲ್ಡ್ ಸಿಗುತ್ತೆ. ಟಾಪ್ ಶೋಲ್ಡ್ ಅಂತ ಇದನ್ನ. ಓಕೆ, ಇದು ಪ್ಯಾಟರ್ನ್ಸ್ ಅಷ್ಟೇ ಇದೆ ನೋಡಿ. ಪಾಕೆಟ್ಸ್ ಅಷ್ಟೇ ನಿಮ್ಗೆ ತುಂಬಾ ದೊಡ್ಡದಾಗಿರುತ್ತೆ, ತುಂಬಾ ರಿಚ್ ಲುಕ್ ಇರುತ್ತೆ. ಅಂದ್ರೆ ಇದು ಮುಂಚೆ ಕಾಲದಲ್ಲಿ ಇತ್ತು ರೆಟ್ರೋ ಲುಕ್, ಇವಾಗ ಮತ್ತೆ ಟ್ರೆಂಡಿಂಗ್ ಅಲ್ಲಿ ಬಂದಿದೆ ರೆಟ್ರೋ ಲುಕ್ಸ್. ಪಾಕೆಟ್ ಅಲ್ಲಿ ಮತ್ತೆ ಪಾಕೆಟ್ ನಿಮ್ಗೆ 30 ಕಲರ್ಸ್ ಇದೆ. 30 ಕಲರ್ಸ್ ಇದೆ ಇದರಲ್ಲಿ. ಸೊ ಇದರಲ್ಲಿ 30 ಕಲರ್ಸ್ ಇದೆ. ಮತ್ತೆ ಪ್ಯಾಟರ್ನ್ಸ್ ಅಷ್ಟೇ ತುಂಬಾ ಪ್ಯಾಟರ್ನ್ಸ್ ಇದೆ ಇವ್ರ ಹತ್ರ. ಅಂಡ್ ಯಾವ್ದೇ ಕ್ವಾಲಿಟಿ ಬಟ್ಟೆ ಅಷ್ಟೇ ನೋಡ್ತಾ ಇರ್ಬೋದು. ಬಟ್ಟೆ ಯಾವ್ದೋ ಲೋಕಲ್ ಬಟ್ಟೆ ಅನ್ಸಲ್ಲ ನಿಮ್ಗೆ. ಲೇಬಲ್ ಫಿನಿಶಿಂಗ್ ಆಗ್ಲಿ, ಕ್ವಾಲಿಟಿ ಫಿನಿಶಿಂಗ್ ಆಗ್ಲಿ, ಸ್ಟಿಚಿಂಗ್ ವೈಸ್ ಆಯ್ತು ಎಲ್ಲಾನು ಟಾಪ್ ನಾಚ್. ಏನ್ ಬ್ರ್ಯಾಂಡ್ ಮೇಂಟೈನ್ ಮಾಡ್ತಾರಲ್ಲ, ಸೊ ಹಾಗೆ ಇದೆ ಬ್ರ್ಯಾಂಡಿಂಗ್. ಅಂಡ್ ಬ್ರ್ಯಾಂಡ್ ಅಷ್ಟೇ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ಶೋಲ್ಡರ್ ನಾವು ಡಬ್ಬಲ್ ಶೋಲ್ಡರ್ ಯೂಸ್ ಮಾಡ್ತೀವಿ ಕಂಪಲ್ಸರಿ. ಇದು ಕೆಲವೊಬ್ಬರು ಅಂದ್ರೆ ಸಿಂಗಲ್ ಲೇಯರ್ ಇರುತ್ತೆ, ಅದು ತುಂಬಾ ತಿಕ್ಕಿರುತ್ತೆ. ಇದು ಡಬಲ್ ಶೋಲ್ಡರ್ ಇರುತ್ತೆ, 100% ಕ್ವಾಲಿಟಿ ಇರುತ್ತೆ. ಅಂಡ್ ಎಲ್ಲ ಇವಾಗ ಏನ್ ಟ್ರೆಂಡಿಂಗ್ ಅಲ್ಲಿ ಇದೆಯಲ್ಲ, ಸೊ ಅದೇ ಫ್ಯಾಬ್ರಿಕ್ ಯೂಸ್ ಮಾಡಿ. ಮತ್ತೆ ಪ್ರಿಂಟಿಂಗ್ ಅಷ್ಟೇ, ಎಲ್ಲ ಪ್ರಿಂಟೆಡ್ ಟಿ ಶರ್ಟ್ಸ್. ಹುಡುಗರು ಏನ್ ಇವಾಗ ಟ್ರೆಂಡ್ ಕೇಳ್ತಾ ಇದಾರಲ್ಲ, ಸೊ ಅದೇ ತರ ಟ್ರೆಂಡ್ ರೆಡಿ ಆಗ್ತಿದೆ ಶರ್ಟ್ಸ್ ಅಷ್ಟೇ. ಪ್ರಿಂಟೆಡ್ ಮಾತ್ರ ಯಾವ್ದು ಪ್ರಿಂಟ್ ಹೋಗೋ ತರ ಇಲ್ಲ, ಎಲ್ಲ ಪ್ರಿಂಟೆಡ್ ವಾಶ್ ಆಗಿ ಕಂಪ್ಲೀಟ್ ಆಗಿ ರೆಡಿ ಆಗಿ ಬರುತ್ತೆ. ನೀವು ಮತ್ತೆ ಯೂಸ್ ಮಾಡಿ ವಾಶ್ ಮಾಡಿದ್ರೆ ಪ್ರಿಂಟ್ ಹೋಗಲ್ಲ. ಅಂಡ್ ಹಂಗೇನೋ ಹೋದ್ರೆ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಕೊಡ್ತೀನಿ ಅಂತ ಅಷ್ಟು ಗ್ಯಾರಂಟಿಯಿಂದ ಹೇಳ್ತಾ ಇದ್ದಾರೆ. ಅಷ್ಟು ಓನ್ ಮ್ಯಾನುಫ್ಯಾಕ್ಚರ್ ಆಗಿರೋ ಕಾರಣ ಮೇನ್ ಇಂಪಾರ್ಟೆಂಟ್ ಥಿಂಗ್ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇವ್ರದ್ದು. ಸೊ ಹಾಗಾಗಿ ಅಷ್ಟು ವ್ಯಾರಂಟಿ ಮತ್ತೆ ಗ್ಯಾರಂಟಿ ಅಂತ ಇವ್ರು ಹೇಳ್ತಾ ಇದ್ದಾರೆ. ಸರ್ ಈಗ ನೆಕ್ಸ್ಟ್ ಪ್ರೊಸೆಸ್ ಏನಿದೆ ಸರ್? ಬಂದ ಮೇಲೆ ಫಿನಿಶಿಂಗ್. ಸೊ ಇವಾಗ ನೀವೇನ್ ಒಳಗ್ ನೋಡೋದ್ರಲ್ಲ, ಶರ್ಟ್ಸ್ ಎಲ್ಲ ಕಂಪ್ಲೀಟ್ ಆಗಿ ಒಂದ್ ಲೈನ್ ಸ್ಟಾರ್ಟ್ ಆದ್ರೆ ಎಂಡು ಬ್ರಷ್ ಅಲ್ಲಿ ಕಂಪ್ಲೀಟ್ ಆಗಿ ಒಂದು ರೆಡಿ ಆಗಿ ಶರ್ಟ್ ರೆಡಿ ಆಗಿ ಬರುತ್ತೆ. ಸೊ ಹಾಗೆ ರೆಡಿ ಆಗಿ ಬಂದಿರೋ ಶರ್ಟ್ಸ್ ಎಲ್ಲ ಕಲೆಕ್ಷನ್ ಇಲ್ಲ ಆಗಿರುತ್ತೆ. ಇದೆಲ್ಲ ವಾಷಿಂಗ್ ಹೋಗುತ್ತೆ ಇವಾಗ. ಸೊ ಇದಾದ್ಮೇಲೆ ಈಗ ಕಂಪ್ಲೀಟ್ ಆಗಿ ವಾಷಿಂಗ್ ಹೋಗುತ್ತೆ. ರೆಡಿ ಆಗಿಬಿಟ್ಟು ನಮ್ಗೆ ಫೈನಲಿ ವಾಷಿಂಗ್ ಹೋಗುತ್ತೆ. ಇದು ನೆಕ್ಸ್ಟ್ ವಾಷಿಂಗ್. ಇದರಲ್ಲಿ ಮೋರ್ ದನ್ ಡಿಸೈನ್ಸ್ ನಮ್ಗೆ 5,000 ಪೀಸ್ ಇದೆ ಒಂದು ಲಾಟ್ ಅಲ್ಲಿ. ಓಕೆ, 5,000 ಪೀಸ್ ಅಷ್ಟೇ ನಮ್ಗೆ ವಾಷಿಂಗ್ ಬಂದ್ಮೇಲೆ ವಿತಿನ್ ಒನ್ ಡೇ ಫುಲ್ ವಾಶ್ ಇಟ್ ಆಗುತ್ತೆ. ಅಪ್ಡೇಟ್ ಮಾಡ್ತೀವಿ ಕಸ್ಟಮರ್ಸ್ ಗೆ, ಈಸಿಯಾಗಿ ಸೆಲೆಕ್ಷನ್ ಮಾಡ್ಕೊಂತಾರೆ. ಬಟ್ ತುಂಬಾ ಫಾಸ್ಟ್ ಮೂವಿಂಗ್ ಇದೆ. ರಿಯಾನ್ ಶರ್ಟ್ಸ್ ಇದು. ಕಲರ್ಸ್ ಅಷ್ಟೇ ನಿಮ್ಗೆ ಎಷ್ಟು ಕಲರ್ಸ್ ಅಥವಾ ಎಷ್ಟು ಪ್ಯಾಟರ್ನ್ಸ್ ಇದೆ ಸರ್? 100 ಕಲರ್ಸ್ ಇದೆ, 100 ಪ್ಯಾಟರ್ನ್ಸ್ ಇದೆ. ಓಕೆ, 100 ಪ್ಯಾಟರ್ನ್ಸ್, 100 ಕಲರ್ಸ್ ಇದೆ. ಅಂಡ್ ಅಷ್ಟರಲ್ಲೂ ಅದು ಅಲ್ದೇನೆ 5,000 ಪೀಸಸ್ ವಿತಿನ್ ಒನ್ ಡೇ ಅಲ್ಲಿ ಎಷ್ಟು ಬೇಗ ಸೋಲ್ಡ್ ಔಟ್ ಆಗುತ್ತೆ ಮತ್ತೆ ಕ್ಲಿಯರ್ ಆಗುತ್ತೆ ಅಂದ್ರೆ, ಅವ್ರು ಜಸ್ಟ್ ಅವ್ರದ್ದೊಂದು ಗ್ರೂಪ್ ಅಥವಾ ಅವ್ರದ್ದೊಂದು ನಾವು ಕಾಂಟ್ಯಾಕ್ಟ್ ನಂಬರ್ ಅಲ್ಲಿ ಜಸ್ಟ್ ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ ಆಗಿ ನಿಮ್ಗೆ ಬೇಕಾಗಿರೋ ಪ್ಯಾಟರ್ನ್ ಅಥವಾ ನಿಮ್ಗೆ ಬೇಕಾಗಿರೋ ಡಿಸೈನ್ಸ್ ಬೇಗ ಸೋಲ್ಡ್ ಔಟ್ ಆಗುತ್ತೆ. ನೋಡಿ, ಸೊ ಬನ್ನಿ, ಈಗ ಇನ್ನೂ ಸ್ವಲ್ಪ ಕಲೆಕ್ಷನ್ಸ್ ಇದೆ, ಅದನ್ನು ತೋರಿಸ್ತಾರೆ. ಚೆಕ್ಸ್ ಇದೆ ರೆಡಿ ಆಗ್ತಾ ಇದೆ ಇವಾಗೆಲ್ಲ. ಸೊ ಇವಾಗ ಇಲ್ಲಿ ಏನ್ ನೋಡ್ತಿದ್ದೀರಲ್ಲ, ಇವೆಲ್ಲ ಚೆಕ್ಸ್ ಪ್ಯಾಟರ್ನ್. ಆ ಕಡೆ ನೋಡಿರೋ ಪ್ಯಾಟರ್ನ್ ಬೇರೆ ಇದೆ, ಇಲ್ಲಿ ನೋಡ್ತಿರೋ ಪ್ಯಾಟರ್ನ್ ಬೇರೆ ಇದೆ. ನೋಡಿ ಮೇಡಮ್, ಚೆಕ್ಸ್ ಇದು ಅಂಡ್ ಕ್ವಾಲಿಟಿ ಬಟ್ಟೆನೂ ಅಷ್ಟೇ. ನಾನೇ ನೋಡಿದಾಗೆ ಪಾಕೆಟ್ ನೋಡಿ ಮ್ಯಾಚಿಂಗ್ ಇರುತ್ತೆ, ಲೈನ್ ಮ್ಯಾಚಿಂಗ್, ಫ್ರಂಟ್ ಲೈನ್ ಮ್ಯಾಚಿಂಗ್ ಇರುತ್ತೆ. ಅಂಡ್ ಇಲ್ಲಿ ಎಂಬ್ರಾಯ್ಡರಿ ನೋಡ್ತಾ ಇದ್ರಲ್ಲ, ಡೀಟೇಲಿಂಗ್ ನೋಡಿ. ಯಾಕಂದ್ರೆ ಇದು ಬರೀ ಪ್ರೀಮಿಯಂ ಬ್ರಾಂಡೆಡ್ ಬಟ್ಟೆಲಿ ನಾನು ಈ ತರ ಫಿನಿಶಿಂಗ್ ನೋಡಕ್ ಆಗೋದು. ಈ ತರ ಬ್ಯಾಕ್ ಲೂಪ್ ಕೊಡ್ತೀವಿ ನಾವು. ಸೊ ಈ ತರ ಸ್ಮಾಲ್ ಟಚಸ್ ಅಥವಾ ಫಿನಿಶಸ್ ಬಂದ್ಬಿಟ್ಟು ಬರೀ ಬ್ರಾಂಡೆಡ್ ಅಷ್ಟೇ ಕೊಡಕ್ಕಾಗುತ್ತೆ. ಬಿಟ್ರೆ ಇದು ನಾನು ನೋಡ್ತಿರೋದು ಇದೆ ಫಸ್ಟ್ ಕಂಪ್ನಿ ಅನ್ಕೊಳ್ತೀನಿ ಸರ್. ಇಷ್ಟು ಫಿನಿಶಿಂಗ್ ಸ್ಮಾಲ್ ಡೀಟೇಲ್ಸ್ ಸಹ ನೀವು ಟಚ್ ಕೊಟ್ಟಿದ್ದೀರಾ ನೀಟಾಗಿ. ಸೊ ಇವಾಗ ಇದೆಷ್ಟೇ ಇನ್ನೇನು ನೀವು ನೋಡ್ತಾ ಇದೀರಲ್ಲ, ಇದಿಷ್ಟು ವಾಷಿಂಗ್ ಹೋಗುತ್ತೆ. ವಾಷಿಂಗ್ ಆಗಿ ಬಂದ್ಮೇಲೆ ನಿಮ್ಗೆ ಕಂಪ್ಲೀಟ್ ಆಗಿ ಪ್ಯಾಕ್ ಆಗಿ ವಿತಿನ್ ಒನ್ ಡೇ ಅಲ್ಲಿ ನಿಮ್ಗೆ ಕೈಗೆ ಸಿಗೋ ತರ ಇವ್ರಿಗೆ ಅಷ್ಟು ಈಸಿಯಾಗಿ ಅವೈಲೇಬಲ್ ಮಾಡ್ಕೊಟ್ಟಿದ್ದಾರೆ. ಅಪ್ಡೇಟ್ ಆಗ್ತಾ ಇರುತ್ತೆ ನಿಮ್ಗೆ. ಚೆಕ್ಸ್, ಪ್ಲೈನು, ಪ್ರಿಂಟೆಡ್, ಮತ್ತೆ ಡ್ರಾಪ್ ಶೋಲ್ಡರ್ ಪ್ರಿಂಟೆಡ್, ಮತ್ತೆ ರಿಯಾನ್, ಲೆನಿನ್ ಶರ್ಟ್ಸ್, ಮತ್ತೆ ಲೆನಿನ್ ಕಾಟನ್, ಸುಮಾರು ಪ್ಯಾಟರ್ನ್ಸ್. ಇದು ಈಗ ಕೆಲವೊಂದು ಬ್ರಾಂಡ್ಸ್ ಇರುತ್ತೆ ಸರ್. ಈಗ ಝಾರಾ, H&M ಅವ್ರದೆಲ್ಲ ಬ್ರಾಂಡೆಡ್ ಬಟ್ಟೆ ಕ್ವಾಲಿಟಿ ಶೇಡ್ಸ್ ನಿಮ್ದು. ನಮ್ ಬ್ರಾಂಡ್ ಅಲ್ಲಿ ಬಾಟಮ್ ಲೈನ್ ಅಂತ ಬ್ರಾಂಡ್ ನಮ್ದು. ಇದ್ರ ಮೇಲೆ ಜಸ್ಟ್ ಆನ್ಲೈನ್ ಸರಿನೋ ಝಾರಾ ಅಂತ ಹಾಕ್ತಾರೆ, ಅದನ್ನ 5,000 4,000 ಮಾಡ್ತಾರೆ.
ಬಟ್ ನಾವು ಅದೇ ಪ್ರೈಸ್ ನಾವು ಕಸ್ಟಮರ್ಗೆ ಬೆಸ್ಟ್ ಹೋಲ್ಸೇಲ್ ಪ್ರೈಸ್ ಕೊಡ್ಬೋದು ನಾವು. ಅದು ಜಸ್ಟ್ ಒಳ್ಳೆ ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸ್ ಅಲ್ಲಿ ನಿಮ್ಗೆ ಆ ಬ್ರ್ಯಾಂಡ್ ಆ ಕ್ವಾಲಿಟಿ ಕೊಡೋ ಪ್ರಾಡಕ್ಟ್ ನ ನಿಮ್ಗೆ ಕೊಡ್ತಾ ಇದ್ದಾರೆ. ಅಂಡ್ ಬಟ್ಟೆನೂ ಅಷ್ಟೇ ತುಂಬಾ ತಿಕ್ಕಾಗಿದೆ, ಯಾವ್ದೋ ಸುಮ್ನೆ ತೆಳ್ಳಗಿದೆ ಬಟ್ಟೆ ಯೂಸ್ ಮಾಡಿಲ್ಲ. ಅಂಡ್ ಸ್ಟಿಚಿಂಗ್ ಅಷ್ಟೇ ಕಂಪ್ಲೀಟ್ ಆಗಿ ಎಲ್ಲೂ ಸ್ಟಿಚಿಂಗ್ ಬಿಚ್ಕೊಳ್ಳೋ ತರನು ಇಲ್ಲ, ಎಲ್ಲ ಕಂಪ್ಲೀಟ್ ಆಗಿ ಚೆಕ್ ಆಗಿ ನಿಮ್ಗೆ ರೆಡಿ ಆಗಿ ವಿತ್ ಹ್ಯಾಂಡ್ ಕೊಡ್ತಾರೆ. ಎಕ್ಸ್ಪೋರ್ಟ್ ಏನು ಸೇಮ್ ಇರುತ್ತೆ ನಿಮ್ಗೆ, ಕ್ವಾಲಿಟಿ ಆಗ್ಲಿ ಅದ್ರಲ್ಲಿ ಕಾಂಪ್ರಮೈಸ್ ಆಗಲ್ಲ ನಾವು. ಕ್ವಾಲಿಟಿಲಿ ಯಾವ್ದೇ ಕಾಂಪ್ರಮೈಸಸ್ ಇಲ್ಲ, ಬಸ್ ಇರಲ್ಲ. ಸರ್ ಈಗ ವಾಷಿಂಗ್ ಆಗಿ ಬಂದ್ಮೇಲೆ ಈಗ ಬಟ್ಟೆ ಈಗ ಫಿನಿಶಿಂಗ್ ಹೋಗುತ್ತೆ, ಮೇಲ್ ಫಿನಿಶಿಂಗ್ ಹೋಗುತ್ತಾ? ಓಕೆ. ಸೊ ಈಗ ಕೆಳಗಡೆ ನೀವು ವಾಷಿಂಗ್ ಆಗಿ ನೆಕ್ಸ್ಟ್ ಎಲ್ಲಿ ಅಂದ್ರೆ ಪ್ಯಾಕಿಂಗ್ ಏರಿಯಾ ಬರುತ್ತೆ. ಸೊ ಪ್ಯಾಕಿಂಗ್ ಏರಿಯಾದಲ್ಲಿ ಕಂಪ್ಲೀಟ್ ಆಗಿ ಬಟ್ಟೆನ ನೀಟಾಗಿ ಐರನ್ ಮಾಡ್ಬಿಟ್ಟು ನೀಟಾಗಿ ಅದೇನಿದೆ ಪ್ಯಾಕಿಂಗ್ ಪ್ಯಾಟರ್ನ್ ಪ್ಯಾಕ್ ಮಾಡ್ಬಿಟ್ಟು ಸೆಟ್ ಮಾಡ್ತಾರೆ. ಎಲ್ಲ ಒಂದೊಂದ್ ಸೈಜ್ದು ಒಂದು ಕಂಪ್ಲೀಟ್ ಸೆಟ್ ಮಾಡ್ತಾರೆ. ಸೊ ಅದಕ್ಕಿಂತ ಮುಂಚೆ ಈಗ ಸರ್ ನಮ್ಗೆ ಕೆಲವೊಂದು ಪ್ಯಾಟರ್ನ್ಸ್ ಆಕ್ಚುಲಿ ನಮ್ದು ಫಿನಿಶಿಂಗ್ ಲೇಔಟ್ ಇದು. ನಮ್ದು ಕಡೆ ಗಾರ್ಮೆಂಟ್ಸ್ ರೆಡಿ ಆಗ್ಬಿಟ್ಟು ಇಲ್ಲಿ ಫೈನಲ್ ಬರುತ್ತೆ ನಮ್ಗೆ. ಚೆಕಿಂಗು ಮತ್ತೆ QC ಅಂತಾರೆ, ಐರನಿಂಗು, ಪ್ಯಾಕಿಂಗು ನಮ್ಗೆ ಇಲ್ಲೇ ಆಗೋದಿಲ್ಲ ನೋಡಿ. ಇದೆಲ್ಲ ಫ್ಯಾಬ್ರಿಕ್ ಜಸ್ಟ್. ಸೊ ಈ ಪ್ಯಾಟರ್ನ್ ಎಲ್ಲ ಬಂದ್ಬಿಟ್ಟು ಸ್ವಲ್ಪ ನಾವು H&M ಜಾರಾದಲ್ಲಿ ನೋಡ್ತೀವಿ. ಅಲ್ಲೋ ಬಿಟ್ಟು ನಾವು ಪರ್ಚೇಸ್ ಮಾಡ್ಬೇಕಾದ್ರೆ 5,000 ರೂಪಾಯಿ ಆಗುತ್ತೆ ಮಿನಿಮಮ್. 5,000 ರೂಪಾಯಿ. ಅದೇ ಸೇಮ್ ಶರ್ಟ್ ನಾವು ಇಲ್ಲಿ 450 ಸೇಲ್ ಮಾಡ್ತೀವಿ. ಸರ್ ಇದು ಹಾಫ್ ಸ್ಲೀವ್ಸ್ ಇದೆ, ಇದರಲ್ಲೇ ಫುಲ್ ಸ್ಲೀವ್ಸ್ ಸಿಗುತ್ತೆ, ಹಾಫ್ ಸಿಗುತ್ತೆ. ಅಂಡ್ ಪ್ಯಾಟರ್ನ್ಸ್ ಮತ್ತೆ ಕಲರ್ಸ್ ಸರ್ ಸಿಗುತ್ತೆ ಸರ್, ತುಂಬಾ ಸಿಗುತ್ತೆ. ಕಲರ್ಸ್ ತುಂಬಾ ಇದೆ, ಪ್ಯಾಟರ್ನ್ಸ್ ತುಂಬಾ ಇದೆ. ಓಕೆ, ಅದನ್ನ ಟ್ರೆಂಡ್ ಟ್ರೆಂಡ್ ಪ್ಯಾಟರ್ನ್ಸ್ ಕಲರ್ಸ್ ಮತ್ತೆ ಡಿಮ್ಯಾಂಡ್ ಹೇಳ್ತಾರೆ, ಹಾಗೆ ರೆಡಿ ಮಾಡ್ತಾರೆ. ಇದು ಬಂದು ಲೈನ್ ಫ್ಯಾಬ್ರಿಕ್, ಇದು ಇಂಪೋರ್ಟ್ ಲೈನ್ ಫ್ಯಾಬ್ರಿಕ್ ಅಂತಾರೆ ಇದನ್ನ. ಫೀಲ್ ಅಷ್ಟೇ ನಿಮ್ಗೆ ತುಂಬಾ ಗ್ರ್ಯಾಂಡ್ ಇರುತ್ತೆ, ರಿಚ್ ಲುಕ್ ಇರುತ್ತೆ. ನೋಡ್ತಾ ಇರ್ಬೋದು ಲೆನಿನ್ ಕಂಪ್ಲೀಟ್ ಆಗಿ ನೋಡಿ ಮೇಡಂ, ಇದೆಲ್ಲ ಡೀಟೇಲ್ ಅಷ್ಟೇ. ಇಲ್ಲ ನಿಮ್ಗೆ ಐರನ್ ಮಾಡ್ತಾರಲ್ಲ ಶರ್ಟ್ಸ್ ಎಲ್ಲ ಇಲ್ಲ, ಬಟ್ ಎಲ್ಲ ಸ್ಟೀಮ್ ಐರನಿಂಗ್ ಇರುತ್ತೆ. ಇದ್ರ ಕ್ವಾಲಿಟಿ ನೋಡ್ಬೋದು ನೀವು ಹೆಂಗಿರುತ್ತೆ ಐರನ್ ಲಾಸ್ಟ್ ಅಲ್ಲಿ ನೋಡಿ. ಶರ್ಟ್ ಡೀಟೇಲ್ಸ್ ನೋಡಿ, ಕ್ವಾಲಿಟಿ ಎಲ್ಲ ಹೆಂಗೆ ಬರುತ್ತೆ ಐರನಿಂಗ್ ಆದ್ಮೇಲೆ. ಸೊ ಐರನ್ ಅಷ್ಟೇ ಕಂಪ್ಲೀಟ್ ನೀಟಾಗಿ ಡೀಟೇಲ್ ಇದೆಲ್ಲ ಪ್ಯಾಕಿಂಗ್. ಇದು ನೋಡಿ ಈ ತರ ಫೋಲ್ಡಿಂಗ್ ಮಾಡಿ ಲಾಸ್ಟ್ ಫೈನಲ್ ಅಲ್ಲಿ ನಾವು ಈ ತರ ಪ್ಯಾಕಿಂಗ್ ಮಾಡ್ತೀವಿ. ಸೊ ಇದು ಕಂಪ್ಲೀಟ್ ಸೆಟ್ ಆಫ್ ಎಲ್ಲ ಸೈಜ್ ಒಂದು ಸೆಟ್ ಮಾಡ್ತೀರಾ? ಇದು ಎಲ್ಲ ಫಿನಿಶಿಂಗ್ ಮಾಡಿ ಚೆಕಿಂಗ್ ಮಾಡಿ ಜಾಗದಲ್ಲಿ ಹಾಕಿ ಫೈನಲ್ ಚೆಕಿಂಗ್ ಮಾಡಿ ಈ ತರ ಪ್ಯಾಕಿಂಗ್ ಮಾಡ್ತೀವಿ. ಫೀಲ್ ಅಷ್ಟೇ ನಿಮ್ಗೆ ತುಂಬಾ ಗ್ರ್ಯಾಂಡ್ ಆಗಿರುತ್ತೆ. ಅಂಡ್ ಇವಾಗ ಸಮ್ಮರ್ ಇರೋ ಕಾರಣ ಈ ತರ ತಿಕ್ ಬಟ್ಟೆ ಹಾಕೋದು ತುಂಬಾ ಸೆಲೆಬ್ರಿಟಿ ವೇರ್ ಆಗ್ತದೆ. ಇದೆಲ್ಲ ನಮ್ಗೆಲ್ಲ ಫಿನಿಶಿಂಗ್ ಸೆಕ್ಷನ್ ಇದೆಲ್ಲ. ಸೊ ಇದೆಲ್ಲ ಕಂಪ್ಲೀಟ್ ಆಗಿ ಫಿನಿಶಿಂಗ್ ಮತ್ತೆ ಪ್ಯಾಕಿಂಗ್ ಏರಿಯಾ. ಇದು ನೋಡಿ, ಇದೆಲ್ಲ ಫೋಲ್ಡಿಂಗ್. ಇದು ಸರ್ ಈಗ ಮೊದಲನೇದಾಗಿ AB ಕ್ಲಾತಿಂಗ್ ಅಂತ ಇದೆ. AB ಅಂದ್ರೆ ಏನು ಸರ್? ಎ ಅಂದ್ರೆ ಹಳೆಂಗ್ಲು, ಬಿ ಅಂದ್ರೆ ಬಾಟಮ್ ಅಂತ. AB ಕ್ಲಾತಿಂಗ್ ಕಂಪನಿ ಅಂತ ನಮ್ಮ ಅಂದ್ರೆ ಶರ್ಟ್ ಪ್ಯಾಂಟ್ ಎರಡು ಸೇರಿ AB ಅಂತ ಮಾಡಿದ್ರು. ಹೌದು. ಓಕೆ ಸರ್, ಈಗ ಮೊದಲನೇದಾಗಿ ಈ ಕಂಪನಿ ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಆಯ್ತು? 25 ಆಯ್ತು ಸ್ಟಾರ್ಟ್ ಆಗಿ. 25 ವರ್ಷ ಆಯ್ತು. ಸೊ 25 ವರ್ಷ ಹಳೆ ಕಂಪನಿ. ಅಂಡ್ ಇದ್ರಲ್ಲಿ ನಿಮ್ದು ಎಷ್ಟೆಲ್ಲ ಬ್ರಾಂಡ್ಸ್ ಇದೆ? ನಮ್ 4 ಬ್ರಾಂಡ್ ಇದೆ. ಒಂದು ಅಲೆಂಗ್ಲೋ, ಒಂದು ಬಾಟಮ್ ಮೇನ್, ಒಂದು ಈತ್ ಮೈನ್, ಫೈರ್ ಗನ್ ಅಂತ ನಮ್ದು 4 ಬ್ರಾಂಡ್ಸ್ ಇದೆ ನಮ್ದು. ಸೊ 4 ಬ್ರಾಂಡ್ ಅಲ್ಲೂ ನಮ್ಗೆ ಶರ್ಟ್ಸ್, ಪ್ಯಾಂಟ್ಸ್, ಜೀನ್ಸ್, ಟಿ ಶರ್ಟ್ಸ್, ಟ್ರ್ಯಾಕ್ ಪ್ಯಾಂಟ್ಸ್ ಎಲ್ಲ ಸಿಗುತ್ತೆ ನಿಮ್ಗೆ. ಸೊ ಎಲ್ಲ ಕಂಪ್ಲೀಟ್ ಆಗಿ ಮೆನ್ಸ್ ವೇರ್ ಏನ್ ಬೇಕು ಎಲ್ಲ ಸಿಗುತ್ತೆ ನಮ್ಗೆ. ಹೌದು. ಓಕೆ, ಸೊ ಇನ್ನೊಂದು ಕೇಳ್ಬೇಕಾಗಿ ಬಂತು ಸರ್, ಇದು ಬ್ರ್ಯಾಂಡಿಂಗ್ ಈಗ AB ಕ್ಲಾತಿಂಗ್ ಏನಿದೆಲ್ಲ ಸರ್, ನಾನು ಸರ್ನ ಕೇಳ್ದೆ, ಅವ್ರು ನಿಮ್ ಬ್ರದರ್ನ, ಅವ್ರು ಕೇಳಿದ್ರು ನಾವು ಬೇರೆ ಕಂಟ್ರೀಸ್ ಪಾನಿನೇ ನಮ್ದು ಇವಾಗ. ಸೊ ಯಾವ ಕಂಪ್ನಿಗಳು ನೀವು ಸರ್ ಯಾವ ಕಂಟ್ರೀಸ್ ಗೆ ನೀವು? ಸೌತ್ ಆಫ್ರಿಕಾ, ಮಾಲ್ಡೀವ್ಸ್, ದುಬೈ, UK, ನ್ಯೂಯಾರ್ಕ್, ಓಕೆ ಎಲ್ಲ ಕಡೆ ಹೋಗಿ ಸರ್. ಸೊ ಎಲ್ಲ ಟಾಪ್ ಅಲ್ಲಿ ಇರೋ ಬ್ರಾಂಡೆಡ್ ಕಂಟ್ರೀಸ್ ಗೆ ನೀವು ನಿಮ್ ಕ್ಲಾತಿಂಗ್ ನ ಸಪ್ಲೈ ಮಾಡ್ತೀರಾ. ಅಂಡ್ ನಮ್ಮ ಸ್ಟೇಟ್ ಇಂಡಿಯಾಗೆ ಬಂದ್ರೆ, ನಮ್ ಕಂಟ್ರಿಗೆ ಬಂದ್ರೆ ಅಲ್ಲಿ ಎಲ್ಲ ಇಂಡಿಯಾ, ನಮ್ ಇಂಡಿಯಾ ಪಾನ್ ಇಂಡಿಯಾ. ಸೊ ಪ್ಯಾನ್ ಇಂಡಿಯಾ ಕಂಪ್ಲೀಟ್ ಥ್ರೂಔಟ್ ಇಂಡಿಯಾ ನಿಮಗೆ ಎಕ್ಸ್ಪೋರ್ಟ್ ಆಗುತ್ತೆ. ಸರ್ ನೀವು ಎಕ್ಸ್ಪೋರ್ಟ್ ಒಂದೇನಾ ಇಂಪೋರ್ಟ್ ಸಹ ಮಾಡ್ಕೊಳ್ತೀರಾ ಸರ್? ಸರ್ ಓನ್ಲಿ ಎಕ್ಸ್ಪೋರ್ಟ್ ಮಾಡೋದು ಅಷ್ಟೇ ನಾವು. ಎಕ್ಸ್ಪೋರ್ಟ್ ಅಷ್ಟೇ. ಫ್ಯಾಬ್ರಿಕ್ ಎಲ್ಲ ಇಂಪೋರ್ಟ್ ಮಾಡ್ಕೊಳ್ತೀರಾ? ಅದೆಲ್ಲಿಂದ ಸರ್? ಡೈರೆಕ್ಟ್ ಮಿಲ್ಲಿಂದ ಪರ್ಚೇಸ್ ಮಾಡ್ತೀವಿ. ಮಿಲ್ಲಿಂದಾನೆ. ಓಕೆ, ಸೊ ಸ್ವಂತ ಮಿಲ್ಲಿಂದಾನೆ ಇಂಪೋರ್ಟ್ ಮಾಡ್ಕೊಂಡು ಬೇರೆ ಬೇರೆ ಕಂಟ್ರೀಸ್ಗೆ ಅವರು ಅವ್ರ ಏನು ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರ್ ಮಾಡಿ ಎಕ್ಸ್ಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಇದಾರೆ. ಅದ್ರ ಜೊತೆಗೆ ನೀವು ನೋಡಿದೀರಾ ತುಂಬಾ ಟಾಪ್ ಅಲ್ಲಿ ಇರೋ ಕಂಟ್ರೀಸ್ USA, UK, ಮಾಲ್ಡೀವ್ಸ್, ಆಫ್ರಿಕಾ, ಈ ತರ ತುಂಬಾ ಬ್ರಾಂಡೆಡ್ ಅಥವಾ ತುಂಬಾ ಟಾಪ್ ಅಲ್ಲಿ ಇರೋ ಕಂಟ್ರೀಸ್ಗೆ ಅವರು ಅವ್ರನ್ನ ಬ್ರಾಂಡೆಡ್ ಕ್ಲಾತ್ಸ್ ನ ಎಕ್ಸ್ಪೋರ್ಟ್ ಸಹ ಮಾಡ್ತೀನಿ ಅಂತ ಹೇಳ್ತಾ ಇದಾರೆ. ಸೊ ಈಗ ನಾವು ಬಂದಿರೋದು ಅವ್ರದೇ ಆದ ಸೆಕೆಂಡ್ ಯೂನಿಟ್ಗೆ.
ಸೊ ಇಲ್ಲಿ ಏನೇನ್ ರೆಡಿ ಆಗುತ್ತೆ, ಇಲ್ಲಿ ಏನ್ ರೆಡಿ ಆಗುತ್ತೆ ಅನ್ನೋದನ್ನ ಅವ್ರ ಹತ್ರನೇ ತಿಳ್ಕೊಳ್ಳೋದು. ಸರ್ ಇಲ್ಲಿ ಏನ್ ರೆಡಿ ಆಗುತ್ತೆ? ಡೆನಿಮ್ ಸರ್, ಜೀನ್ಸ್ ಪ್ಯಾಂಟ್ ರೆಡಿ ಆಗುತ್ತೆ. ಇಲ್ಲಿ ಡೆನಿಮ್ ರೆಡಿ ಆಗುತ್ತೆ ಸರ್. ಅದ್ರದ್ದು ಏನಿದೆ ಪ್ರೊಸೆಸ್ ಒಂದ್ಸತಿ ತೋರಿಸ್ಬಿಟ್ಟು ಬನ್ನಿ ನಿಮ್ಗೆ ಸರ್. ಈಗ ನಾವು ಜೀನ್ಸ್ ಡೆನಿಮ್ ಇದಕ್ ಬಂದಿದ್ರೆ ಇಲ್ಲಿ ತೋರಿಸ್ತಾ ಇದೀರಾ ನೋಡಿ. So ಇದು ಸೇಮ್ ಪ್ಯಾಟರ್ನ್ ಏನಾ? ಈಗ ಫ್ಯಾಬ್ರಿಕ್ ಎಲ್ಲ ನಮ್ಗೆ ಬರುತ್ತೆ, ಜೀನ್ಸ್ ಇದೆಲ್ಲ ಇದು ಫ್ಯಾಬ್ರಿಕ್ ಈ ತರ ಬರುತ್ತೆ, ರಾ ಜೀನ್ಸ್ ಇದು. Okay. ನಮ್ಗೆ ಜೀನ್ಸ್ ಅಲ್ಲಿ ನಮ್ಗೆ ಮಿನಿಮಮ್ ಒಂದು 20 ಕಲರ್ ತೆಗಿಬಹುದು ಶೇಡ್ಸ್ ಅಲ್ಲಿ, ಡಿಫ್ರೆಂಟ್ ಒಂದ್ ಶೇಡ್ಸ್. ಜೀನ್ಸ್ ಒಂದು ಕಲರ್ ಅಲ್ಲಿ 20 ಇದೆಲ್ಲ ಫ್ಯಾಬ್ರಿಕ್ ರೋಲ್ಸ್ ಇವೆಲ್ಲ. ಸರ್ ಇಲ್ಲಿ ಇನ್ನೊಂದು ಕೇಳ್ಬೇಕಾಗಿ ಬಂತು. ಸೊ ಈಗ ಶರ್ಟ್ ಏನ್ ಪ್ಯಾಟರ್ನ್ ಇದೆ ಅಲ್ಲ, ಕಟ್ಟಿಂಗ್ ಆಗಿ ಸ್ಟಿಚಿಂಗ್ ಆಗಿ, ಸೊ ಇಲ್ಲೂ ಅದೇ ಪ್ಯಾಟರ್ನ್ ಏನು ಪ್ಯಾಟರ್ನ್ ಏನ್ ಚೇಂಜ್ ಆಗಲ್ಲ. ಬ್ರಾಂಡ್ಸ್ ಏನ್ ಬರುತ್ತೋ Okay. ಸೇಮ್ ಫಿಟ್ಟಿಂಗ್ ಇರುತ್ತೆ. ಓಕೆ, ಬ್ರ್ಯಾಂಡ್ ಅದೊಂದೇ ಅಲ್ಲದೆ ಕಟ್ಟಿಂಗ್ ಸಹ ಅಷ್ಟೇ ಸೇಮ್. ಈಗ ಶರ್ಟ್ ಅಲ್ಲಿ ಏನ್ ತೋರ್ಸೋದಲ್ಲ, ಸೊ ಅದೇ ಪ್ಯಾಟರ್ನ್ ಅಲ್ಲೇ ಇಲ್ಲೂ ಕಟ್ಟಿಂಗ್ ಆಗಿ ಸ್ಟಿಚಿಂಗ್ ಆಗಿ ನಿಮ್ಗೆ ಲಾಸ್ಟ್ ಗೆ ಫಿನಿಶಿಂಗ್ ವಾಷಿಂಗ್ ಆಗಿ, ಆ ವಾಷಿಂಗ್ ಅಲ್ಲೇ ಸರ್, ವಾಷಿಂಗ್ ಅಲ್ಲೆಲ್ಲ ನೀವು 20 ಪ್ಯಾಟರ್ನ್ಸ್ ತೆಗೆಯೋದಲ್ಲ ಕೆಮಿಕಲ್ಸ್ ಅಲ್ಲಿ ನಾವು ಡಿಫ್ರೆಂಟ್ ವಾಷಿಂಗ್ ತೆಗಿತೀವಿ. ಅದನ್ನ ಡಿಫ್ರೆಂಟ್ ಪ್ಯಾಟರ್ನ್ಸ್ ಡಿಫ್ರೆಂಟ್ ಶೇಡ್ಸ್ ಅಲ್ಲಿ ನೀವೇನ್ ನೋಡ್ತಿರ್ತೀರಲ್ಲ ಅದನ್ನೆಲ್ಲ ಡಿಫ್ರೆಂಟ್ ಆಗಿ ತೆಗೆಯೋದಲ್ಲೇ. ಸೊ ಇವಾಗ ಏನ್ ಇಲ್ಲೇನ್ ರೋಲ್ಸ್ ನೋಡ್ತಾ ಇದ್ರಲ್ಲ, ಇದೆಲ್ಲ ಬಂದ್ಬಿಟ್ಟು ಡಿಫ್ರೆಂಟ್ ಫ್ಯಾಬ್ರಿಕ್ಸ್ ಮತ್ತೆ ಡಿಫ್ರೆಂಟ್ ಕಲರ್ಸ್ ಇದೆ. ಇದನ್ನೆಲ್ಲ ಅವರು ಒಂದೊಂದ್ ಕಲರ್ ಅಲ್ಲೂ 20 ಡಿಸೈನ್ಸ್ ತೋರಿಸ್ತಾ ಇರ್ತಾರೆ. ಅಲ್ಲಿ ಇವಾಗ ರೆಡಿ ಆಗಿರೋದು ಕಂಪ್ಲೀಟ್ ಆಗಿ ಇದು ರಾ ಇದು. ಸೊ ಇವಾಗ ಏನ್ ತೋರ್ಸಿದ್ರಲ್ಲ ಇದು ಕಂಪ್ಲೀಟ್ ಆಗಿ ಬ್ರಾಂಡ್ ನೋಡಿ, ಇದು ಫೈರ್ ಗನ್ ಅಂತ ಬ್ರಾಂಡ್. ಇದು ಫ್ಯಾಬ್ರಿಕ್ ಬಂದು ಡಾಬಿ ಫ್ಯಾಬ್ರಿಕ್. ಇದು ನಮ್ಗೆ ವಾಷಿಂಗ್ ಆದ್ಮೇಲೆ ನಿಮ್ಗೆ ನೆಕ್ಸ್ಟ್ ಲೆವೆಲ್ ಇರುತ್ತೆ ಫೀಲ್ ಎಲ್ಲ. ಸೊ ಇದು ಡಾಲ್ಬಿ ಫ್ಯಾಬ್ರಿಕ್, ಥ್ರೆಡಿಂಗ್ ಎಫೆಕ್ಟ್ ಎಲ್ಲ ನಿಮ್ಗೆ ಗ್ರಾಂಡ್ ಆಗಿರುತ್ತೆ. ಔಟ್ಲುಕ್ ಎಲ್ಲ ರೆಡಿ ಆಗಿಬಿಟ್ರೆ ನಿಮ್ಗೆ. ಸೊ ಇಲ್ಲಿ ಕೆಲವೊಂದು ನಾನು ಪರ್ಟಿಕ್ಯುಲರ್ ತೋರಿಸ್ಬೇಕಾಗಿರೋದು ಬಂದ್ಬಿಟ್ಟು ಇದೇನ್ ನೋಡಿತಿದ್ದೀರಲ್ಲ, ಇದನ್ನ ಮತ್ತೆ ಇಲ್ಲೊಂದು ರಿವಿಟ್ ಬರುತ್ತೆ. ಸೊ ಇದೆಲ್ಲ ಬಂದ್ಬಿಟ್ಟು ಮೈನರ್ ಡೀಟೇಲ್ಸ್. ಸೊ ಆ ಮೈನರ್ ಡೀಟೇಲ್ಸ್ ನ ಅವ್ರು ನೀಟಾಗಿ ರೆಡಿ ಮಾಡ್ಕೊಂಡಿದ್ದಾರೆ. ಅಂಡ್ ಇಲ್ಲಿ ಮೇನ್ ಇಂಪಾರ್ಟೆಂಟ್ ನೋಡ್ಬೇಕಾಗಿರೋದು ಬ್ರಾಂಡ್ ಸ್ಟಿಚಿಂಗ್ ಏನಿದೆಲ್ಲ ಕಂಪ್ಲೀಟ್ಲಿ ಎಂಬ್ರಾಯ್ಡ್ರಿ ಇದೆ. ಸುಮ್ನೆ ಯಾವ್ದೋ ಒಂದು ಟ್ಯಾಗ್ ಹಾಕ್ಬಿಟ್ಟಿಲ್ಲ, ಎಂಬ್ರಾಯ್ಡ್ರಿನ ಅಷ್ಟೇ ನೀಟಾಗಿ ಫಿನಿಶ್ ಆಗಿ ಬಂದಿದೆ. ಬ್ರಾಂಡೆಡ್ ಏನಿದೆಲ್ಲ ಸೊ ಅದೇ ಇದೆ. ಮತ್ತೆ ಮೆಟೀರಿಯಲ್ ಹೇಗ್ ಯೂಸ್ ಮಾಡ್ಬೇಕು ಅನ್ನೋದನ್ನ ಇದು ಏನಿದೆ ವಾಷಿಂಗ್ ಟ್ಯಾಗ್ ನ ಕೊಟ್ಟಿದ್ದಾರೆ. ಅಂಡ್ ಇದ್ರಲ್ಲೇನೆ ನಾನು ನಿಮ್ಗೆ ಹೇಳ್ತಾ ಇರೋದು 20 ಪ್ಯಾಟರ್ನ್ಸ್ ತೆಗಿತಾರೆ ಅಂತ ಅವ್ರು ಹೇಳ್ತಿರೋದು ಒಂದೇ ಕಲರ್ ಅಲ್ಲಿ. ಸೊ ಇಲ್ಲೇನ್ ನೋಡ್ತಾ ಈ ಕಡೆ ರಾಶಿ ಆ ಕಡೆ ರಾಶಿ ಎಲ್ಲ ಕಂಪ್ಲೀಟ್ ಆಗಿ ರಾ. ಈಗ ನೆಕ್ಸ್ಟ್ ಇದೀಗ ವಾಷಿಂಗ್ ಹೋಗುತ್ತಲ್ಲ ಸರ್, ಇದು ನೋಡ್ತಾರೆ ಸರ್ ಮನಿ ನೋಡಿ ಮೇಡಮ್, ನೋಡಿ ಇದೆಲ್ಲ ನೋಡಿ, ಇದು ವಾಷಿಂಗ್ ಆದ್ ಬಂದು ಸೇಮ್ ಫ್ಯಾಬ್ರಿಕ್ ಅಲ್ಲಿ ವಾಷಿಂಗ್ ಆಗಿರೋದು. ಸೊ ಇಲ್ಲಿ ಏನ್ ನೋಡ್ತಾ ಇದ್ರಲ್ಲ ಇದೆಲ್ಲ ಬಂದ್ಬಿಟ್ಟು ವಾಷಿಂಗ್ ಆಗಿ ಬಂದಿರೋದು. ಅಂಡ್ ಇಲ್ಲಿ ತುಂಬಾ ಬೇರೆ ಬೇರೆ ಬ್ರ್ಯಾಂಡ್ಸ್ ಇದೆ. ಆಲನ್ ಗ್ಲೋ ಫೈನಲ್ ಫಿನಿಶಿಂಗ್ ಎಲ್ಲ ಹಿಂಗಿರುತ್ತೆ ನಿಮ್ಗೆ, ಲುಕ್ ಎಲ್ಲ ಔಟ್ಲುಕ್ ವಾಷಿಂಗ್ ಎಫೆಕ್ಟ್. ಸೊ ನಿಮ್ಗಾಗ್ಲೇ ಹೇಳ್ತಿದ್ನಲ್ಲ ಇದಿದೆ ಅಂತ. ಇಲ್ಲಿ ನೋಡಿ, ಇಲ್ಲಿ ಕಂಪ್ಲೀಟ್ ಆಗಿ ಇಲ್ಲಿ ನೀಟಾಗಿ ರೆಡಿ ಮಾಡಿದ್ದಾರೆ. ಅಂಡ್ ಕಲರ್ಸ್ ಎಲ್ಲ ಅಷ್ಟೇ. ಸೊ ಬ್ಲೂ ಒಂದೇ ತೋರಿಸ್ತಾ ಇದಾರೆ. ಬ್ಲಾಕ್ ಶೇಡ್ ಬ್ಲಾಕ್ ಬೇಕು ಅಂದ್ರೆ ಬ್ಲಾಕ್ ಅಲ್ಸೋ ಅಷ್ಟೇ. ಬ್ಲಾಕ್ ಅಲ್ಲೂ ತುಂಬಾ ಪ್ಯಾಟರ್ನ್ಸ್ ಇದಾವೆ ಅಂಡ್ ತುಂಬಾ ಡಿಸೈನ್ಸ್ ಇದೆ. ನಿಮ್ಗೆ ಇದರಲ್ಲಿ ಜೀನ್ಸ್ ನಿಮ್ಗೆ ಆಂಕಲ್ ಫಿಟ್ ಸಿಗುತ್ತೆ, ಸ್ಲಿಮ್ ಫಿಟ್ ಸಿಗುತ್ತೆ, ಬಲೂನ್ ಫಿಟ್ ಸಿಗುತ್ತೆ, ಟೋನ್ ಜೀನ್ಸ್ ಸಿಗುತ್ತೆ. ನೋಡಿ ಇದೆಲ್ಲ Z ಬ್ಲಾಕ್. ಇದು ನೋಡಿ ಕಾಟನ್ ಬೈ ಕಾಟನ್ ಇರುತ್ತೆ ನೋಡಿ, ಸ್ಟ್ರೆಚ್ ಇರುತ್ತೆ, ಕಂಪ್ಲೀಟ್ ಆಗಿ ಸ್ಟ್ರೆಚಬಲ್ ಇದೆ. ಅಂಡ್ ಇದೊಂದು ಕೇಳ್ಬೇಕಾಗಿ ಬಂತು ಸರ್, ಇದರ ಕಂಪ್ಲೀಟ್ ಆಗಿ ಇದು ಫುಲ್ ಬ್ಲಾಕ್ ಇದೆ, ಇದಾದ್ರೆ ಸ್ವಲ್ಪ ಲೈಟ್ ಆಗಿದೆ. ಇದ್ರದ್ದು ಏನಾದ್ರೂ ಕಲರ್ ಬಿಡೋ ಚಾನ್ಸ್ 100% ಆಗಲ್ಲ. ಕಲರ್ ಫಿಕ್ಸಿಂಗ್ ಮಾಡಿರ್ತೀವಿ. ಸೊ ಅಷ್ಟು ಪರ್ಫೆಕ್ಟ್ ಆಗಿ ಕಲರ್ ಫಿಕ್ಸಿಂಗ್ ಆಗಿರುತ್ತೆ ನೋಡಿ ಮೇಡಮ್. ಬಟನ್ ಕೂಡ ನಮ್ಮ ಬ್ರಾಂಡಿಂಗ್ ಓನ್ ಸ್ವಂತ ಬ್ರಾಂಡಿಂಗ್ ಸಹ ಇದೆ. ಬಟನ್ಸ್ ನೇಮ್ ಏನ್ ಬರುತ್ತೋ ಅದು ಲೆದರ್ ಪ್ಯಾಚ್ ನೋಡಿ. ಐ ಥಿಂಕ್ ನಂಗೆ ಗೊತ್ತಿರಂಗೆ ಇದು ಬಟನ್ಸ್ ರೆಡಿ ಮಾಡೋದು ಒಂದೇ ಕಂಪ್ನಿ ಅನ್ಕೊಳ್ತೀನಿ ಸರ್, ಇಂಡಿಯಾಗೆ ಇರೋದು ಹೋಲ್ಸೇಲ್ ಅಲ್ಲಿ. ಸೊ ಅಲ್ಲಿ ರೆಡಿ ಆಗೋದು ಬಟನ್ಸ್ ಅಷ್ಟೇ ನೀಟಾಗಿದೆ. ಯಾಕಂದ್ರೆ ಅಷ್ಟು ನೀಟಾಗಿ ಡೀಟೇಲ್ ಆಗಿ ಅವ್ರ ಬ್ರ್ಯಾಂಡ್ ನ ಮಾಡಿಸ್ಬೇಕು ಅಂದ್ರೆ ಅಂತ ತುಂಬಾ ಬ್ರಾಂಡೆಡ್ ಕಂಪ್ನಿಗಳಿಗೆ ಹೋಗ್ಬೇಕು ಅವರು. ಯಾವ್ದೋ ಲೋಕಲ್ ಕಂಪ್ನಿಗೆ ಹೋದ್ರೆ ಈ ತರ ಇಷ್ಟು ಫಿನಿಶಿಂಗ್ ಡೀಟೇಲ್ ಆಗಿ ಬರಲ್ಲ. ಗಾಡಿ ಪ್ಯಾಂಟ್ ಮಾತ್ರ ನೀಟಾಗಿದೆ, ತುಂಬಾ ಚೆನ್ನಾಗಿದೆ ಸರ್. ಈಗ ನಾರ್ಮಲ್ ಆಗಿ ನೀವು ಹೋಲ್ಸೇಲ್ ಆಗಿ ಮಾರೋದ್ರಿಂದ ಸರ್ ಸೈಜಸ್ ಎಲ್ಲಿಂದ ಸ್ಟಾರ್ಟ್ ಆಗಿ ಎಲ್ಲಿಗೆ? ನಮಗೆ 30 ಇಂಚ್ ಆಗುತ್ತೆ. 30ರಿಂದ ಸ್ಟಾರ್ಟ್ ಆಗಿ ಸರ್ 30 ಬರುತ್ತೆ, 38 ವರೆಗೂ ಬರುತ್ತೆ. 38 ವರೆಗೂ. ಇವಾಗ 30, 32, 34, 36 ಇದೆಲ್ಲ ಫಾಸ್ಟ್ ಮೂವಿಂಗ್ ಇರುತ್ತೆ ನೋಡಿ. ಇದು 30 ಡಬಲ್ ಇದೆ, 34 ಡಬಲ್, 32 ಡಬಲ್ ಇದೆ. ಸೊ ಫಾಸ್ಟ್ ಮೂವಿಂಗ್ ಇರುತ್ತೆ, ಅದಕ್ಕೆಲ್ಲ ಡಬಲ್ ಕೇಳಿ ಇದು ಮಾಡಿಸ್ಕೊಂಡಿರ್ತಾರೆ. ಸೊ ಇದೇನ್ ನೋಡ್ತಾ ಇದ್ರಲ್ಲ, ಇದು ಕಂಪ್ಲೀಟ್ ಆಗಿ ಒಂದು ಪ್ಯಾಕ್. ಯಾರಾದ್ರೂ ಹೋಲ್ಸೇಲ್ ಅಲ್ಲಿ ತಗೊಳ್ಳೋದಿದ್ರೆ ಸೊ ಈ ತರ ಪ್ಯಾಕಿಂಗ್ ಬರುತ್ತೆ. 30 ಮಾತ್ರ ಸಿಂಗಲ್, 32 ಡಬಲ್, 34 ಡಬಲ್, 36 ಡಬಲ್, 38 ಸಿಂಗಲ್. ಸೊ ಈ ತರ ಒಂದು ಕಂಪ್ಲೀಟ್ ಆಗಿ ಒಂದು ಪ್ಯಾಕ್ ಸಹ ನಿಮ್ಗೆ ಸಿಗುತ್ತೆ. ಅಂಡ್ ಈ ಕಡೆ ಹಿಂದೆ ನೋಡ್ತಾ ಇರೋದು ಬಂದ್ಬಿಟ್ಟು ಫಿನಿಶಿಂಗ್ ಏರಿಯಾ ಮತ್ತೆ ಪ್ಯಾಕಿಂಗ್ ಏರಿಯಾ. ಸೊ ಇವಾಗ ನೀವು ಕೆಳಗಡೆ ಏನ್ ನೋಡಿದ್ರಲ್ಲ, ಕೆಳಗಡೆ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಡೆನಿಮ್ಸ್, ಜೀನ್ಸ್ ಪ್ಯಾಂಟ್ ಸೆಕ್ಷನ್ಸ್. ಹಾಗೆ ಈಗ ಫಸ್ಟ್ ಫ್ಲೋರ್ ಬಂದಿದ್ರಿ. ಸೊ ಫಸ್ಟ್ ಫ್ಲೋರ್ ಅಲ್ಲಿ ಏನೇನು ರೆಡಿ ಆಗುತ್ತೆ ಸರ್? ಇದೆಲ್ಲ ಕಾಟನ್ ಪ್ಯಾಂಟ್ಸ್. ಸೊ ಈಗ ಫಸ್ಟ್ ಫ್ಲೋರ್ ಅಲ್ಲಿ ಕಾಟನ್ ಪ್ಯಾಂಟ್ಸ್ ರೆಡಿ ಆಗುತ್ತೆ. ಫ್ಯಾಬ್ರಿಕ್ ಇದು ಇಂಪೋರ್ಟ್ ಫ್ಯಾಬ್ರಿಕ್ ಇರುತ್ತೆ. ನಿಮ್ಗೆ ಫ್ಯಾಬ್ರಿಕ್ ಸ್ಟ್ರೆಚ್ ಇರುತ್ತೆ. ಫೀಲ್ ನೋಡಬಹುದು ಹೆಂಗಿದೆ ಅಂತ ನೋಡಿ. ಫೀಲ್ ಹೆಂಗಿದೆ? ಸೊ ಫೀಲ್ ತುಂಬಾ ಅಂದ್ರೆ ತುಂಬಾ ಸಾಫ್ಟ್ ಆಗಿದೆ. ಎಲ್ಲೂ ನಿಮ್ಗೆ ಅದು ರಫ್ನೆಸ್ ಇದೆ ನಿಮ್ಗೆ ನೋಡಿ. ಇವೆಲ್ಲ ಕಲರ್ಸ್ ಇವೆಲ್ಲ. ಸೊ ಇಷ್ಟು ವೆರೈಟಿ ಆಫ್ ಕಲರ್ಸ್ ನಿಮ್ಮ ಹತ್ರ ಸಿಗುತ್ತೆ ನೋಡಿ. ಇದೆಲ್ಲ ಫ್ಯಾಬ್ರಿಕ್ ರೋಲ್ ನೋಡಿ. ಫ್ಯಾಬ್ರಿಕ್ ರೋಲ್ಸ್ ಇವೆಲ್ಲ.
ಸೊ ತುಂಬಾ ವೆರೈಟಿ ಆಫ್ ಫ್ಯಾಬ್ರಿಕ್ಸ್ ಇದೆ, ಮತ್ತೆ ಯಾವ ಟ್ರೆಂಡಿಂಗ್ ಅಲ್ಲಿ ಯಾವ ಕಲರ್ಸ್ ಇದೆ ಕಂಪ್ಲೀಟ್ ಆಗಿ ಇದು ಸೈಜಸ್ ಕಟ್ ಆಗುತ್ತೆ ನಿಮ್ಗೆ. ಈ ತರ ಪ್ಯಾಟರ್ನ್ ಹಾಕ್ಬಿಟ್ಟು ಮಾರ್ಕ್ ಮಾಡಿ ಕಟ್ ಮಾಡ್ತಾರೆ. ಸೊ ಇಲ್ಲೇನ್ ನೋಡ್ತಾ ಇದೀರಲ್ಲ, ಮೇಲ್ ಮಾರ್ಕಿಂಗ್ಸ್, ಈ ಮಾರ್ಕಿಂಗ್ಸ್ ಎಲ್ಲ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಪ್ಯಾಟರ್ನ್ ಮತ್ತೆ ಸೈಜಸ್, ಆ ಸೈಜ್ಗೆನೆ ಕರೆಕ್ಟ್ ಆಗಿ ಮಾರ್ಕಿಂಗ್ ಮಾಡಿರ್ತಾರೆ. ಇಲ್ಲಿ ನೋಡುತ್ತಿರ್ಬೋದು, ಇಲ್ಲಿ 36 ಇದೆ, ಇಲ್ಲಿ 34 ಇದೆ, ನೆಕ್ಸ್ಟ್ ಹಾಗೆ ಬಂದ್ರೆ 32 ಇದೆ. ಸೊ ಏನೇನು ಡಿಫ್ರೆಂಟ್ ಸೈಜಸ್ ಇದೆಲ್ಲ, ಸೊ ಎಲ್ಲಾ ಸೈಜಸ್ ಅವ್ರು ಪ್ಯಾಟರ್ನ್ ಹಾಕ್ಬಿಟ್ಟು ಕಟ್ ಮಾಡ್ಬಿಟ್ಟು ನೋಡಿ ಸರ್, ಇದೆಲ್ಲ ಸ್ಟಿಚಿಂಗ್ ಮಾಡಿ ಪೀಸ್ ರೆಡಿ ಆಗಿರುತ್ತೆ ನಮ್ದು ಇವಾಗ ಗಾರ್ಮೆಂಟ್ಸ್ ಇದೆಲ್ಲ. ಇದೆಲ್ಲ ಈಗ ನೆಕ್ಸ್ಟ್ ವಾಷಿಂಗ್ ಹೋಗೋದು, ವಾಷಿಂಗ್ ಹೋಗಿ ಮತ್ತೆ ಅಲ್ಲಿಂದ ಬಂದು ಪ್ಯಾಕಿಂಗ್ ಆಗುತ್ತೆ. ಅಲ್ಲಿ ನೋಡಿ ಐರನಿಂಗ್ ಪ್ಯಾಕಿಂಗ್ ಆಗ್ತಿದೆ ಎಲ್ಲ. ಸೊ ಓಕೆ, ಇಲ್ಲಿ ಕಂಪ್ಲೀಟ್ ಆಗಿ ವಾಷಿಂಗ್ ಆಗಿ ಬಂದ್ಮೇಲೆ ಇಲ್ಲಿ ಪ್ಯಾಕಿಂಗ್ ಆಗುತ್ತೆ. ಸೊ ಇದು ಒಂದು ಸ್ಯಾಂಪಲ್ ಅವ್ರು ತೋರಿಸ್ತಾ ಇರೋದು ಪ್ಯಾಕಿಂಗ್ ಆಗಿರೋದು. ಪ್ಯಾಕಿಂಗ್ ಅಷ್ಟೇ ನಿಮ್ಗೆ ತುಂಬಾ ಚೀಪ್ ಕ್ವಾಲಿಟಿ ಪ್ಯಾಕಿಂಗ್ ಏನಿಲ್ಲ, ಎಲ್ಲ ಟಾಪ್ ಸ್ಟ್ರೆಚಬಲ್ ಇರುತ್ತೆ. ಈ ತರ ಬ್ಯಾಕ್ ಸೈಡ್ ಗ್ರಿಪ್ ಅಲ್ಲಿ ಯೂಸ್ ಮಾಡಿರ್ತೀವಿ. ಅಂಡ್ ಬ್ರ್ಯಾಂಡಿಂಗ್ ಅಷ್ಟೇ ನೀಟಾಗಿ ಬ್ರ್ಯಾಂಡಿಂಗ್ ಮಾಡಿದ್ದಾರೆ, ಲೇಬಲಿಂಗ್ ಅಷ್ಟೇ. ಸರ್ ಇದು ಲೆನಿನ್ ಅಲ್ಲ ಸರ್? ಹೌದು ಸರ್. ಸೊ ಲೆನಿನ್ ನಿಮ್ಗೆ ಆಬ್ವಿಯಸ್ಲಿ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಲೆನಿನ್ ಅಲ್ಲಿ ಎಷ್ಟು ಯಾವ ತರ ಬರುತ್ತೆ ಅಂತ. ಅಂಡ್ ಒಂದು ಒರಿಜಿನಲ್ ಲೆನಿನ್ ಬರುತ್ತೆ, ಇನ್ನೊಂದು ಅದರದ್ದು ಕಾಟನ್ ಲೆನಿನ್ ಬರುತ್ತೆ. ಇದು ಪ್ಯೂರ್ ಲೆನಿನ್ ನೀವೇನ್ ನೋಡ್ತಾ ಇದ್ರ, ಇದು ಎಕ್ಸ್ಪ್ಯಾಂಡಬಲ್ ಇದೆ. ಮತ್ತೆ ನೀರು ಇಷ್ಟು ಅಷ್ಟೇ ನೀಟಾಗಿ ನಿಮ್ಗೆ ಕಂಪ್ಲೀಟ್ ಆಗಿ ಫಿನಿಶಿಂಗ್ ಮಾಡ್ಬಿಟ್ಟೆ ನಿಮ್ಗೆ ಪ್ಯಾಕಿಂಗ್ ಸಹ ಮಾಡೋದು. ಎಲ್ಲೂ ನಿಮ್ಗೆ ಅದು ಏನೋ ಥ್ರೆಡ್ಡಿಂಗ್ ಆಯ್ತು ಇನ್ನೊಂದಾಯ್ತು ಎಲ್ಲೂ ಕಾಣಿಸಲ್ಲ ನಿಮ್ಗೆ. ಫಿನಿಶಿಂಗ್ ಅಷ್ಟೇ. ಸರ್ ಇದರಲ್ಲಿ ಯಾವ ಪ್ಯಾಟರ್ನ್ಸ್ ಅವೈಲೇಬಲ್ ಇದೆ ಸರ್? ಅಂದ್ರೆ ಆಂಕಲ್ ಫಿಟ್, ಸ್ಲಿಮ್ ಫಿಟ್ ಸರ್, ಎರಡೇನಾ ಸರ್? ಸ್ಟ್ಯಾಂಡರ್ಡ್ ಆಂಕಲ್ ಫಿಟ್, ಸ್ಲಿಮ್ ಫಿಟ್ ಎರಡು ಸಿಗುತ್ತೆ ಇದರಲ್ಲಿ. ಅಂಡ್ ಸೈಜಸ್ ಇದನ್ನು ಸೇಮ್ ಏನ ಸರ್? ಜೀನ್ಸ್ ಏನ್ ಬರುತ್ತೆ ಸೇಮ್ ಪ್ಯಾಟರ್ನ್ ಸೈಜಸ್ ಅಲ್ಲಿ. ಸರ್ ಇನ್ನೊಂದು ಕೇಳಬೇಕು, ತುಂಬಾ ದೂರದಿಂದ ಬರ್ತಾರೆ ಅಥವಾ ತುಂಬಾ ದೂರದಿಂದ ಬರಕ್ ಆಗದಿರೋ ಅವ್ರು ಆರ್ಡರ್ ಮಾಡ್ತಾರಲ್ಲ, ಸೊ ಅವ್ರಿಗೆ ಆನ್ಲೈನ್ ಕೊರಿಯರ್ ಸರ್ವಿಸ್ ಏನಾದ್ರು ಅವೈಲೇಬಲ್ ಇದೆ? ವಾಟ್ಸ್ಆಪ್ ಮಾಡ್ತೀವಿ, ಫೋಟೋಸ್ ಎಲ್ಲ ಅವ್ರಿಗೆ ಅಪ್ಡೇಟ್ ಮಾಡ್ತೀವಿ. ಓಕೆ ಇಷ್ಟ ಆಯ್ತು ಅಂತಂದ್ರೆ 100% ಎಂತ ನಮ್ಮ ಇಂಡಿಯಾ ಫುಲ್ ಎಲ್ಲ ಸಪ್ಲೈ ಮಾಡ್ತೀವಿ. ಸೊ ಎಲ್ಲೇ ಆದ್ರೂ ಕೊರಿಯರ್ ಸರ್ವಿಸ್ ಇದೆ, 100% ಇದೆ. ಜಸ್ಟ್ ಥ್ರೂ ವಾಟ್ಸ್ಆಪ್ ಕಾಂಟ್ಯಾಕ್ಟ್ ಮಾಡಿ ಸಾಕು. ಸೊ ಇವ್ರಿಗೆ ನೀವೇನೋ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಕೆಳಗೆ ಕಾಣ್ತಿರೋ ಡಿಸ್ಕ್ರಿಪ್ಷನ್ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಆಬ್ವಿಯಸ್ಲಿ ನಿಮ್ಗೆ ವಾಟ್ಸ್ಆಪ್ ಅಲ್ಲಿ ಫೋಟೋಸ್ನ ಪ್ಯಾಟರ್ನ್ಸ್ ಅಥವಾ ಡಿಸೈನ್ಸ್ ಕಳಿಸ್ತಾರೆ. ನೀವು ಸೆಲೆಕ್ಟ್ ಮಾಡಿದ್ರೆ ನಿಮ್ಗೆ ಎಷ್ಟು ಬೇಕೋ ಅದು ಹೋಲ್ಸೇಲ್ ಅಂಡ್ ಮಿನಿಮಮ್ ಪೀಸಸ್ ಏನಾದ್ರು ಇದೆಯಾ ಸರ್? ನೀವು ಇಷ್ಟೇ ಮೆನ್ಷನ್ ಮಾಡಿರ್ತೀವಿ. ಅಲ್ಲ ಸರ್, ನಾನ್ ಕೇಳ್ತಿರೋದು 1000 ಪೀಸ್ ತಗೋಬಹುದು, 100 ಪೀಸ್ ತಗೋಬಹುದು, 50 ಪೀಸ್ ತಗೋಬಹುದು. 50 ಪೀಸ್ ಇಂದಾನು ತಗೋಬಹುದು. ಅಂದ್ರೆ ಕೆಲವೊಬ್ರು ಒಂದು 5 ಪೀಸ್ 2 ಪೀಸ್ ಅವ್ರಿಗೆಲ್ಲ ಶಾಪ್ ಇದೆ ನಮ್ದು. 5 ಪೀಸ್ 2 ಪೀಸ್ 3 ಪೀಸ್ 1 ಪೀಸ್ ಬೇಕಾದ್ರೂ ಕೊಡ್ತೀವಿ. ಓಕೆ, ಅದನ್ನು ಕೊರಿಯರ್ 100% ಮಾಡ್ತೀವಿ. ಓಕೆ, ಸೊ ಸಿಂಗಲ್ ಪೀಸ್ ಸಹ ಕೊರಿಯರ್ ಆಪ್ಷನ್ ಇದೆ. ಅದು ರಿಟೇಲ್ ಆಗುತ್ತೆ. ಸೊ ಬಲ್ಕ್ ಅಲ್ಲಿ ತಗೊಂಡ್ರೆ ನಿಮ್ಗೆ ಹೋಲ್ಸೇಲ್ ಕೌಂಟ್ ಆಗುತ್ತೆ. ಇದು ನೋಡಿ, ಇದೆಲ್ಲ ಪ್ಯಾಕಿಂಗ್ ಸರ್, ಪ್ಯಾಕಿಂಗ್ ಇವೆಲ್ಲ ಕಸ್ಟಮರ್ಸ್ ಬುಕಿಂಗ್ ಮಾಡಿರ್ತಾರೆ, ಪ್ಯಾಕಿಂಗ್ ಆಗಿರೋದು ಹೋಗ್ತಾ ಇರುತ್ತೆ. ಕ್ವಾಲಿಟಿ ಚೆಕ್ ಮಾಡಿ ಪ್ಯಾಕಿಂಗ್ ಮಾಡಿ ನೀಟಾಗಿ ಕಳಿಸ್ತಾ ಇರ್ತೀವಿ. ಅಂಡ್ ಇಲ್ಲೆಲ್ಲ ಪ್ರತಿಯೊಂದನ್ನು ಕ್ವಾಲಿಟಿ ಚೆಕ್ ಆಗಿ ನೀಟಾಗಿ ಪ್ಯಾಕ್ ಆಗುತ್ತೆ. ಅಂಡ್ ಅವನ ಕಸ್ಟಮರ್ ಡಿಮ್ಯಾಂಡ್ ಇದ್ದಾಗ ಇವೆಲ್ಲ ಬೇಗ ಫಾಸ್ಟ್ ಮೂವಿಂಗ್ ಇರೋದ್ರಿಂದ ಬೇಗ ಸೋಲ್ಡ್ ಔಟ್ ಆಗುತ್ತೆ ಇವೆಲ್ಲ. ಸರ್ ಇಷ್ಟೆಲ್ಲ ತೋರಿಸಿದ್ರಿ. ಸರ್ ಇನ್ನೊಂದು ಕೇಳ್ಬೇಕು, ಇವಾಗ ಜೀನ್ಸ್ ಮತ್ತೆ ಕಾಟನ್ ಪ್ಯಾಂಟ್ ಇವೆರಡು ಪ್ರೈಸ್ ಏನಿದೆ ಸರ್? ಶರ್ಟ್ ಬಂದು ನಮ್ದು 310 ಇಂದ ಸ್ಟಾರ್ಟ್. ಓಕೆ, ನಮ್ದು 360 ವರೆಗೂ ಇದೆ ನಮ್ದು. ಓಕೆ, ಅದೇ ಪ್ಯಾಂಟ್ಸ್ ಬಂದ್ರೆ ಜೀನ್ಸ್ ಆದ್ರೆ 520 ಇಂದ 560 ವರೆಗೂ ಇದೆ. ಸೊ 510 ಇಂದ 560 ವರೆಗೂ ಇದೆ. ಹೌದು. ನಮ್ ಕಾಟನ್ ಪ್ಯಾಂಟ್ ಅಷ್ಟೇ 410 ಇಂದ 450 ವರೆಗೂ ಇದೆ. ಸೊ 410 ಇಂದ 450 ಪ್ರೀಮಿಯಂ ಕ್ವಾಲಿಟಿ ಇರುತ್ತೆ. 100% ಪ್ರೀಮಿಯಂ ಕ್ವಾಲಿಟಿ ಇರುತ್ತೆ. ಆಕ್ಚುಲಿ ನಮ್ದು ಇದು ಹೊಸ ಬಿಲ್ಡಿಂಗ್ ಇದು. ಇಲ್ಲಿ ನಮ್ಮ ವೇರ್ ಹೌಸ್ ಮತ್ತೆ ಫೋಟೋ ಶೂಟ್ ಮಾಡೋಕೆ ಮತ್ತೆ ಡಿಸೈನಿಂಗ್ ಡಿಸ್ಪ್ಲೇ ಎಲ್ಲ ಮಾಡ್ತಾ ಇದೀವಿ ಇಲ್ಲೆಲ್ಲ. ಓಕೆ, ಸೊ ಕಂಪ್ಲೀಟ್ ಆಗಿ ಡಿಜಿಟಲ್ ಸ್ಟುಡಿಯೋ ವೇರ್ ಹೌಸ್ ಎಲ್ಲ ನಿಮ್ಗೆ ಇಲ್ಲೇ ಸಿಗುತ್ತೆ. ಒಂದು ಪ್ರಾಡಕ್ಟ್ ನ ಕಂಪ್ಲೀಟ್ ಆಗಿ ನಿಮಗೆ ಒಳ್ಳೆ ಪ್ರೆಸೆಂಟೇಷನ್ ಮಾಡೋದು ಇದು ಸ್ಟುಡಿಯೋ ರೆಡಿ ಲೆವೆಲ್ ಇರುತ್ತೆ. ಕಸ್ಟಮರ್ಸ್ ಗೆ ಈಸಿ ಹೋಲ್ಸೇಲ್ ಬೈ ಮಾಡಕ್ಕೆ ತುಂಬಾ ಈಸಿಯಾಗಿ ಸೆಟ್ ಮಾಡ್ತಾ ಇದೀವಿ. ಓಕೆ, ಸೊ ಹೋಲ್ಸೇಲ್ ಅಲ್ಲಿ ಯಾರು ಬೈ ಮಾಡ್ತಾ ಇದಾರೆ ಅವ್ರಿಗಂತೂ ಇನ್ನ ನೆಕ್ಸ್ಟ್ ಲೆವೆಲ್ ಈಸಿ ಮಾಡ್ಕೊಡ್ತಾ ಇದೀರಾ. ಕುತ್ಕೊಂಡು ಆರಾಮ್ ಸೆಲೆಕ್ಟ್ ಮಾಡ್ಕೋಬಹುದು. ಪೀಸಸ್ ಎಲ್ಲ ಆ ತರ ಸೆಟ್ ಮಾಡ್ತಾ ಇದೀವಿ. ಸೊ ಕಂಪ್ಲೀಟ್ ಆಗಿ ಒಂದು ಏನ್ ಮಾಡೆಲ್ ಶೂಟ್ ತರ ಮಾಡ್ತಿರೋ ಪ್ರಾಡಕ್ಟ್ ನ ನೀಟಾಗಿ ರೆಡಿ ಆಗುತ್ತೆ. ತಗೊಂಡು ಬಂದು ಮಾಡಿಸ್ತಾ ಇದೀವಿ ಫೋಟೋ ಶೂಟ್ಸ್ ಎಲ್ಲ. ಓಕೆ, ಇಂಟರ್ನ್ಯಾಷನಲ್ ಮಾಡೆಲ್ಸ್ ಬಂದು ಕಂಪ್ಲೀಟ್ ಆಗಿ ಫೋಟೋ ಶೂಟ್ ಮಾಡ್ಕೊಡ್ತಾ ಇದಾರೆ. ಸೊ ಇದು ಇವಾಗ ನೆಕ್ಸ್ಟ್ ಕಮಿಂಗ್ ಸೂನ್ ಸರ್. ಇನ್ನೊಂದು ಎಷ್ಟು ದಿನ ಅಂತ ಹೇಳ್ಬೋದು ಸರ್? ತಿಂಗಳು ಸರ್ ಅಷ್ಟೇ. ಇನ್ನೊಂದು ತಿಂಗಳಲ್ಲಿ ಕಂಪ್ಲೀಟ್ ಆಗಿ ರೆಡಿ ಆಗುತ್ತೆ. ಸೊ ಇನ್ನೊಂದು ಎಲ್ಲ ಮೆನ್ಸ್ ವೇರ್ ಏನ್ ಬೇಕು ಎಲ್ಲ ಸಿಗುತ್ತೆ ನಿಮ್ಗೆ. ಮೆನ್ಸ್ ವೇರ್ ಎಲ್ಲ ಏನೇನ್ ಬೇಕು ಎಲ್ಲ ಸ್ಟ್ಯಾಂಡರ್ಡ್ ಸಿಗುತ್ತೆ ನಿಮ್ಗೆ. ಸರ್ ಈಗ ನಾನು ಮೇಲ್ಗಡೆ ಮ್ಯಾನುಫ್ಯಾಕ್ಚರಿಂಗ್ ನೋಡಿದೆ. ಸೊ ಕೆಳಗೆ ಅದೇ ನಿಮ್ ಬ್ರ್ಯಾಂಡ್ ಕೆಲವೊಂದು ಶಾಪ್ ನೋಡಿದೆ, ಇಲ್ಲಿ ಹೆಸರು ಎಲ್ಲ ಇತ್ತು. ಸೊ ಇದು ಏನಿತ್ತು ಸರ್? ಇದು ರಿಟೇಲ್ ಶಾಪ್ ಇದು. ಸೊ ಇದು ರಿಟೇಲ್ ಶಾಪ್ ಈಸಿಯಾಗಿ ಬೈ ಮಾಡ್ಕೋಬಹುದು. ಇಲ್ಲಿ ರಿಟೇಲ್ ಅವ್ರಿಗೆ ಹೋಲ್ಸೇಲ್ ಸಿಗುತ್ತೆ, ರಿಟೇಲ್ ಗೆ ರಿಟೇಲ್ ಸಿಗುತ್ತೆ. ಅಲ್ಲ, ಹೋಲ್ಸೇಲ್ ಪ್ರೈಸ್ ಗೆ ಸಿಗುತ್ತಾ? ಹೌದು ಅಷ್ಟೇ ಸರ್. ಹೋಲ್ಸೇಲ್ ಪ್ರೈಸ್ ಗೆ ಬೆಸ್ಟ್ ಪ್ರೈಸ್ ಸಿಗುತ್ತೆ. ಬೆಸ್ಟ್ ಪ್ರೈಸ್ ಗೆ. ಸರ್ ನಮ್ದು ಔಟ್ಲೆಟ್ಸ್ ನಮ್ದು 5 ಔಟ್ಲೆಟ್ಸ್ ಇದೆ. KRPuram ಅಲ್ಲಿ 5 ಔಟ್ಲೆಟ್ಸ್ ಇದೆ. ಓಕೆ, ಎಲ್ಲೆಲ್ಲಿ ಅಂತ ಏನಾದ್ರು? ನಮ್ದು ಇದು TC ಪಲಾಗ್ ಇದೊಂದು, ಓಕೆ, ಮತ್ತೆ ಆನಂದಪುರ ಸರ್ಕಲ್ ಕಾಂತಿ ಸ್ವೀಟ್ಸ್ ಆಪೋಸಿಟ್ ಅಲ್ಲೊಂದು, ಓಕೆ,
ಮತ್ತೆ ಇದು ನಮ್ಮ ಬಸಂಪುರ ಮೈನ್ ರೋಡ್ ಅಲ್ಲಿ ಒಂದು. ಸೊ ಈಗ 3 ಔಟ್ಲೆಟ್ ಇದೆ. ಹೌದು, ಮತ್ತೆ ಕುಮಾರ ಬೀದಿಯಲ್ಲಿ ಒಂದು ಕೇರ್ ಫ್ರಮ್ ಅಲ್ಲಿ ಒಂದು 4 ಇದೆ. ಸೊ ಕಂಪ್ಲೀಟ್ ಆಗಿ 4 ಔಟ್ಲೆಟ್ ಇದೆ ಇವ್ರದ್ದು. ಅಂಡ್ ಯಾರಾದ್ರೂ ಹೋಲ್ಸೇಲ್ ಬೇಡ, ನಾವು ರಿಟೇಲ್ ಆಗಿ ತಗೊಳ್ತೀರಿ, ಸಿಂಗಲ್ ಪೀಸ್ ಕೊಡ್ತೀರಾ ಅಂದ್ರೆ ಸೊ ಕೆಳಗೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಕೆಳಗೇನೆ ಒಂದು ರಿಟೇಲ್ ಶಾಪ್ ಸಹ ಇದೆ. ಎಲ್ಲ ನೋಡ್ತಾ ಇರ್ಬೋದು, ಕಂಪ್ಲೀಟ್ ಡಿಸ್ಪ್ಲೇ ಇದೆ. ಎಲ್ಲಾ ತರ ಶರ್ಟ್ಸ್, ಟಿ ಶರ್ಟ್ಸ್, ಪ್ಯಾಂಟ್ಸ್, ಡೆನಿಮ್ಸ್ ಆಯ್ತು ಅಥವಾ ಕಾಟನ್ ಪ್ಯಾಂಟ್ಸ್ ಆಯ್ತು, ಎಲ್ಲಾನು ಕಂಪ್ಲೀಟ್ ಆಗಿ ಡಿಸ್ಪ್ಲೇ ಇದೆ. ನೀವು ಬಂದು ಜಸ್ಟ್ ತಗೊಂಡು ಹೋಗೋದಷ್ಟೇ. ಯಾಕಂದ್ರೆ ಬ್ರ್ಯಾಂಡ್ ಮಾತ್ರ ಟಾಪ್ ನಾಚ್ ಇದೆ. ಅಂಡ್ ಎಲ್ಲಾ ಬಂದ್ಬಿಟ್ಟು ಬ್ರಾಂಡೆಡ್ ಮೆಟೀರಿಯಲ್ಸ್ ಯೂಸ್ ಮಾಡಿರೋದು. ಬ್ರ್ಯಾಂಡ್ ಗೆನೆ ಕಾಂಪಿಟೇಷನ್ ಗೆ ತರ ರೆಡಿ ಇದೆ ಫ್ಯಾಬ್ರಿಕ್. ಇದು ನಿಮ್ಗೆ ಆಚೆ ಕಡೆ ಪರ್ಚೇಸ್ ಮಾಡ್ಬೇಕಂದ್ರೆ 2,000 ರೂಪಾಯಿ ಆಗುತ್ತೆ. ಜಸ್ಟ್ 600 ರೂಪಾಯಿ ಕೊಡ್ತೀವಿ ಮೇಡಮ್. ಇದು ಸೇಮ್ ಪ್ಯಾಂಟ್ ನ ಲೆನಿನ್ ಅಲ್ಲ ಸರ್ ಇದು? ಹೌದೌದು ಸರ್. ಸೊ ಲೆನಿನ್. ಅಂಡ್ ಇದು ನಾನು ಇನ್ನೊಂದು ಕೇಳ್ಬೇಕಾಗಿ ಬಂದ್ ಸರ್, ನಿಮ್ ಹತ್ರ ಇದು ಟಾಪ್ ಗನ್ ಇವೆಲ್ಲ ಏನಿದೆಲ್ಲ ಸರ್, ನಿಮ್ದು ಸ್ವಂತ ಬ್ರ್ಯಾಂಡ್? 4 ಬ್ರ್ಯಾಂಡ್ ಇದೆ. ಹಲೆಂಗ್ಲೋ, ಬಾಟಮ್ ಲೈನ್, ಈತ್ಮನ್, ಫೈರ್ ಗನ್ ಅಂತ 4 ಓನ್ ಬ್ರ್ಯಾಂಡ್ಸ್ ನಮ್ದು. ಸೊ ಇವ್ರದ್ದು 4 ಸ್ವಂತ ಬ್ರ್ಯಾಂಡ್. ಅಂಡ್ ಇಂಪೋರ್ಟ್ ಸಹ ಮಾಡ್ತಾರೆ ಈ 4 ಬ್ರ್ಯಾಂಡ್ ನ ಔಟ್ ಆಫ್ ಕಂಟ್ರಿಗೆ. ಅಂಡ್ ಇದನ್ನ ಬಂದ್ಬಿಟ್ಟು ನಾನು ನೋಡಿದಾಗ ಅಂದ್ರೆ ಇವ್ರು ಬಂದ್ಬಿಟ್ಟು ಬೇರೆ ಬ್ರಾಂಡೆಡ್ ಕಂಪ್ನಿಗಳಿಗೆ ಟಕ್ಕರ್ ಕೊಡೋ ರೇಂಜ್ ಕ್ವಾಲಿಟಿ ಮೆಟೀರಿಯಲ್ ಯೂಸ್ ಮಾಡ್ತಾ ಇದಾರೆ. ಸರ್ ಇವಾಗ ಒಂದು ಸ್ಯಾಂಪಲ್ 2 ಪ್ಯಾಂಟ್ಸ್ ತೋರಿಸಬಹುದಾ ಡೆನಿಮ್ಸ್? ನೋಡಿ ಜೀನ್ಸ್ ಎಲ್ಲ ಇವೆಲ್ಲ ನಿಮ್ ಫೀಲ್ ಅಷ್ಟೇ, ನಿಮ್ಗೆ ಬ್ರಾಂಡ್ ರೇಂಜ್ ಗೆ ಇರುತ್ತೆ ನೋಡಿ. ಫೀಲ್ ಹ್ಯಾಂಡ್ ಫೀಲ್ ಎಲ್ಲ ಅದೇ ನೋಡಿ, ಫಿನಿಶಿಂಗ್ ಅಂಡ್ ಎಲಾಸ್ಟಿಕ್ ಇದೆ, ಎಲ್ಲ ಕಂಪ್ಲೀಟ್ ಸ್ಟ್ರೆಚಬಲ್ ಇದೆ. ಇದರ ಬ್ರಾಂಡಿಂಗ್ ಕೊಡ್ತೀವಿ, ಇದರ ಎಂಬ್ರಾಯ್ಡಿಂಗ್ ನಮ್ದು ನೋಡಿ. ಫಿನಿಶಿಂಗ್ ನೋಡಿ, ಸ್ಟಿಚಿಂಗ್ ನೋಡಿ, ಯಾವ ರೇಂಜ್ ಇರುತ್ತೆ. ಅಂಡ್ ಆಸ್ ಎ ಕಾಮನ್ ಯಾರೇ ಒಬ್ರು ಬ್ರಾಂಡೆಡ್ ಬಟ್ಟೆ ತಗೊಬೇಕಂದ್ರು ಅವ್ರ ಮೈನ್ ನೋಡೋದ ಸ್ಟಿಚಿಂಗ್ ಕರೆಕ್ಟ್ ಆಗಿ ಇಲ್ಲ ಅಂದ್ರೆ ಅವರು ಬ್ರಾಂಡ್ ಮಿನಿಮಮ್ 5 years ಯೂಸ್ ಮಾಡಬಹುದು. 5 years ನೋಡಿ, ಅಷ್ಟು ವ್ಯಾರಂಟಿ ಕೊಡ್ತಾ ಇದಾರೆ. ನಮ್ದೇ ಓನ್ ವಾಷಿಂಗ್ ಇದೆ, ಅದರಿಂದ ಕಲರ್ ಫಿಕ್ಸಿಂಗ್ ಮಾಡ್ತೀವಿ. ಶೇಡ್ ಆಗೋದು, ಶಿಂಕ್ ಆಗೋದು 1% ಎಲ್ಲ. ಕಸ್ಟಮರ್ ನಾವು ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಕೊಡ್ತೀವಿ. ಸೊ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಅಷ್ಟು ಕ್ವಾಲಿಟಿ ಮತ್ತೆ ಅಷ್ಟು ಬ್ರಾಂಡೆಡ್ ಕೊಡೋ ಕಾರಣನೇ ಅವ್ರು ಅಷ್ಟು ಏನಂತಾರೆ ಹ್ಯಾಂಡ್ ಫೀಲ್ ಹೇಳ್ತಾ ಇದಾರೆ. ಸ್ಟ್ರೆಚ್ ಇರುತ್ತೆ ನಿಮ್ಗೆ, ಬಟ್ 100% ನೋಡಿ ಫ್ಯಾಬ್ರಿಕ್ ಎಲ್ಲ ನೋಡಿ, ಡಾಬಿ ಫ್ಯಾಬ್ರಿಕ್ ಇರುತ್ತೆ. ಅಂಡ್ ಇದು ಅವ್ರು ಹೇಳ್ದಾಗೆ ಕಲರ್ ಹೋಗಲ್ಲ, ಸಿಂಕ್ ಆಗಲ್ಲ, ಮತ್ತೆ ಫೇಡ್ ಆಗಲ್ಲ ಅನ್ನೋ ತರನು ಹೇಳ್ತಾ ಇದಾರೆ. ಅಷ್ಟು ಗ್ಯಾರಂಟಿ ಕೊಡ್ತಾ ಇದಾರೆ. ಸರ್ ಈಗ ಇದೇ ಕಾಟನ್ ಅಲ್ಲಿ ತೋರ್ಸೋದಾದ್ರೆ ಕಾಟನ್ ಅಲ್ಲಿ ಯಾವ್ದಾರ ಸರ್? ಹೌದು ಸರ್. ಶೇಡ್ಸ್ ಇದು ಶೇಡ್ಸ್ ಇದ್ರಲ್ಲ ಪ್ಯಾಂಟ್ಸ್ ಎಲ್ಲ ಶೇಡ್ಸ್ ಅಲ್ಲಿ ನಿಮ್ಗೆ ಸುಮಾರು ಪ್ಯಾಟರ್ನ್ಸ್ ನೋಡಿ. ಇದೆಲ್ಲ ಪಾರ್ಟಿ ವೇರ್. ಅಂಡ್ ಇವೆಲ್ಲ ಬಂತು ಅಂದ್ರೆ ಈಗ ಇದನ್ನ ಪ್ರೊಫೆಷನಲ್ ಆಗಿ ಇದಕ್ಕೂ ಯೂಸ್ ಮಾಡಬಹುದು. ಇಲ್ಲ ಅಂದ್ರೆ ಕ್ಯಾಶುಯಲ್ಸ್ ಯೂಸ್ ಮಾಡ್ಕೊಳ್ತೀರಾ ಅಂದ್ರೆ ಕ್ಯಾಶುಯಲ್ಸ್ ಇದೆ ಅವ್ರ ಹತ್ರ. ಬಟ್ಟೆಗಳು ಮಾತ್ರ ಟಾಪ್ ನಾಚ್ ಆಗಿದೆ, ನೋಡ್ತಾ ಇರ್ಬೋದು. ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ. ಅಂಡ್ ಪ್ಯಾಟರ್ನ್ಸ್ ಅಷ್ಟೇ, ತುಂಬಾ ವೆರೈಟಿ ಪ್ಯಾಟರ್ನ್ಸ್ ಅವೈಲೇಬಲ್ ಇದೆ ಅಂತ ಹೇಳ್ತಾ ಇದಾರೆ. ಅಂಡ್ ಎಲ್ಲಾನು ಅಷ್ಟೇ, ನಿಮ್ಗೆ ಈ ತರದ್ ಅವೈಲೇಬಲ್ ಇಲ್ಲ ಅನ್ನಂಗಿಲ್ಲ. ಎಲ್ಲಾ ಪ್ಯಾಟರ್ನ್ ಎಲ್ಲಾ ಸೈಜ್ ಅಲ್ಲಿ ಅವೈಲೇಬಲ್ ಇದೆ, ಮತ್ತೆ ಎಲ್ಲಾ ಡಿಸೈನ್ಸ್ ಅಲ್ಲೂ ಅವೈಲೇಬಲ್ ಇದೆ. ಈಗ ನಿಮ್ಗೆ ಫುಲ್ ಸ್ಲೀವ್ಸ್ ಬೇಕಾ ಫುಲ್ ಸ್ಲೀವ್ಸ್, ಹಾಫ್ ಸ್ಲೀವ್ಸ್ ಬೇಕಾ ಹಾಫ್ ಸ್ಲೀವ್ಸ್. ಶೇಡ್ಸ್ ನೋಡಿ ಹೆಂಗಿದೆ ಫೀಲ್. ಇದು ನೋಡಿ ಸರ್, ಫೀಲ್ ಹೆಂಗಿದೆ. ತುಂಬಾ ಸ್ಮೂತ್ ಆಗಿದೆ ಬಟ್ಟೆ. ನಿಮ್ಗೆ ಕೆಲವೊಬ್ರಿಗೆ ಕೆಲವೊಂದು ಬಟ್ಟೆಗಳು ರ್ಯಾಶಸ್ ಆಗುತ್ತೆ ಹಾಕೊಂಡಾಗ. ಸೊ ಆತರ ಇದೇ ಬರಲ್ಲ ನಿಮ್ಗೆ. ಬಟ್ಟೆ ಮಾತ್ರ ಕಂಪ್ಲೀಟ್ ಆಗಿ ಸಾಫ್ಟ್ ಆಗಿದೆ. ನಿಮ್ಗೆ ಅದು ಫ್ಯಾಬ್ರಿಕ್ ಏನ್ ಅನ್ಸುತ್ತಲ್ಲ, ನೀವು ಬಟ್ಟೆ ಶರ್ಟ್ ಹಾಕೊಂಡ್ರು ನಿಮ್ಗೆ ಅದು ಇದನ್ಸಲ್ಲ, ನಿಮ್ಗೆ ಹೆವಿ ಅನ್ಸಲ್ಲ. ಶರ್ಟ್ ಅಷ್ಟು ಮೆತ್ತಗಿದೆ, ಮತ್ತೆ ಲೈಟ್ ವೇಟ್ ಇದೆ ಶರ್ಟ್. ಅಂಡ್ ತುಂಬಾ ಸಾಫ್ಟ್. ಮೇನ್ ಇಂಪಾರ್ಟೆಂಟ್ ಮೆನ್ಷನ್ ಮಾಡ್ಬೇಕಾದ್ರೆ ಸಾಫ್ಟ್ ಅಂತ ಯಾಕೆ ಎಷ್ಟೊತ್ತಿ ಮೆನ್ಷನ್ ಮಾಡ್ತಾ ಇದ್ದೀನಿ ಅಂದ್ರೆ, ಎಲ್ಲಾನು ಅಷ್ಟೇ ಒಂದಕ್ಕೊಂದು ಬಟ್ಟೆಗಳು ತುಂಬಾ ಸಾಫ್ಟ್ ಆಗಿದೆ. ಮೆಟೀರಿಯಲ್ಸ್ ತುಂಬಾ ಏನಂತಾರೆ ಹೈಜೀನ್ ಮತ್ತೆ ಹೆಲ್ತಿ ಫ್ಯಾಬ್ರಿಕ್ಸ್ ಯೂಸ್ ಮಾಡಿರೋದು. ಯಾವ್ದು ನಿಮ್ಗೆ ಸ್ಕಿನ್ ಅಲರ್ಜಿ ಅಥವಾ ನಿಮ್ಗೆ ಕೆಲವೊಬ್ರಿಗೆ ಆಗ್ದಿರೋ ಆ ತರದಂತೂ ಯಾವ್ದು ಯೂಸ್ ಮಾಡಿಲ್ಲ. ಪ್ಯಾಂಟ್ಸ್ ಎಲ್ಲ ಅಷ್ಟೇ, ನಿಮ್ಗೆ ತುಂಬಾ ಪ್ಯಾಟರ್ನ್ಸ್ ಇದೆ. ಫಾರ್ಮಲ್ ಪ್ಯಾಂಟ್ಸ್ ಇದೆ, ನಾರ್ಮಲ್, ಮತ್ತೆ ನೆಕ್ಸ್ಟ್ ಲೆನಿನ್ ಪ್ಯಾಂಟ್ಸ್ ಇದೆ, ಮತ್ತೆ ಕಾಟನ್ ಪ್ಯಾಂಟ್ಸ್ ಇದೆ. ಸರ್ ಈಗ ಒಂದು ಪ್ರೈಸ್ ರೇಂಜ್ ಅಂತ ಒಂದು ಹೇಳ್ಬೋದಾ? ಪ್ಯಾಂಟ್ಸ್ ಪ್ಯಾಂಟ್ಸ್ ನಿಮ್ಗೆ 600 rupees ಬೀಳುತ್ತೆ. 600 ಯಾವ್ದನ್ನ ಪ್ಯಾಂಟ್ ತಗೊಳ್ಳಿ 600 ಇರುತ್ತೆ. ಜೀನ್ಸ್ ಆಗ್ಲಿ ಕಾಟನ್ ಪ್ಯಾಂಟ್ ಆಗ್ಲಿ ಒಂದ್ 600 ಪ್ಯಾಂಟ್ ಸಿಗ್ತಾ ಇದೆ. ಅದೇ ನೀವು ಇದೇ ತರ ಪ್ಯಾಂಟ್ ನೀವೇನಾದ್ರೂ ಒಂದು ಬ್ರಾಂಡೆಡ್ ಶೋರೂಮ್ಗೆ ಹೋಗಿ ತೊಗೊಳ್ತೀರಾ ಅಂದ್ರೆ 2,000 ರೂಪಾಯಿ ಕಮ್ಮಿ ಯಾವ್ದು ಪ್ಯಾಂಟ್ಸ್ ಸಿಗಲ್ಲ ನಿಮ್ಗೆ. ಹಾಗೆ ಶರ್ಟ್ಸ್ ಬಂತಂದ್ರೆ ಶರ್ಟ್ಸ್ ರಿಯಾನ್ ಪ್ಯಾಟರ್ನ್ಸ್ ಇವೆಲ್ಲ. ಸೊ ರಿಯಾನ್ ಪ್ಯಾಟರ್ನ್ಸ್ ಇಷ್ಟಪಡ್ತಾರೆ ಶೇಡ್ಸ್ ನೋಡಿ. ಇವೆಲ್ಲ ಇವಾಗ ಜಸ್ಟ್ ನಾನು ಇವೆಲ್ಲ ಸ್ಯಾಂಪಲ್ಸ್ ನ ಇವಾಗ ಜಸ್ಟ್ ಮೇಲ್ ಮ್ಯಾನುಫ್ಯಾಕ್ಚರ್ ಆಗ್ತಿರೋದನ್ನ ನೋಡ್ಕೊಂಡ್ ಬಂದೆ ನಾನು. ಸೊ ಆಲ್ರೆಡಿ ರೆಡಿ ಆಗಿ ನಿಮ್ಗೆ ಡಿಸ್ಪ್ಲೇಗೂ ಸಹ ಇದೆ. ಸರ್ ಇದ್ರದ್ದು ಏನಿದೆ ಸರ್ ಪ್ರೈಸ್ ಸ್ಟಾರ್ಟಿಂಗ್? ಇದೆಲ್ಲ ನಿಮ್ಗೆ 450 ಅಷ್ಟೇ. 450. ಸೊ 450ಗೆಲ್ಲ ಒಂದು ರಿಯಾನ್ ಅದು ತಿಕ್ಕಾಗಿರೋ ಫ್ಯಾಬ್ರಿಕ್ಸ್ ಅಂಡ್ ಪ್ಯಾಟರ್ನ್ಸ್ ಇದು ನೋಡ್ತಾ ಇದೀರಾ, ಮತ್ತೆ ಡಿಸೈನ್ಸ್ ನೋಡ್ತಾ ಇದೀರಾ. ಅಂಡ್ ಇದ್ರಲ್ಲಿ ಎಲ್ಲಾ ಸೈಜಸ್ ಇದೆ. ಸರ್ ನಿಮ್ಗೆ ಸೈಜ್ ಎಲ್ಲಿಂದ ಸ್ಟಾರ್ಟ್ ಆಗಿ ಎಲ್ಲಿಗೆ? ನಮ್ಗೆ SML XL ಡಬಲ್ XL ಲಾಸ್ಟ್. ಹೌದು ಸರ್. ಓಕೆ, ಡಬಲ್ XL ತನಕ ಏನಾದ್ರು ರಿಕ್ವೈರ್ಮೆಂಟ್ ಇದ್ರೆ ಸರ್ 3XL ಬೇಕು 4XL ಬೇಕು ಅಂದ್ರೆ ನಾವು ಅದು ರಿಕ್ವೈರ್ಮೆಂಟ್ ಮೇಲೆ ಹೋಗುತ್ತೆ. ಅದು 100% ಮಾಡ್ಕೊಡ್ತೀವಿ. ಸೊ ರಿಕ್ವೈರ್ಮೆಂಟ್ ಮೇಲೆ ನಿಮ್ಗೆ 3XL 4XL ಇದೆ. ಆದ್ರೆ ಇವ್ರ ಸ್ಟ್ಯಾಂಡರ್ಡ್ ಬಂದ್ಬಿಟ್ಟು S ಇಂದ ಡಬಲ್ XL ವರ್ಗು ನಿಮ್ಗೆ ಎಲ್ಲಾ ಪ್ಯಾಟರ್ನ್ಸ್, ಎಲ್ಲಾ ಡಿಸೈನ್ಸ್, ಮತ್ತೆ ಎಲ್ಲಾ ಸೈಜಸ್ ಅಲ್ಲಿ ಅವೈಲೇಬಲ್ ಇದೆ. ಸೊ ಇದಿಷ್ಟು ನಿಮ್ಗೆ ಕಂಪ್ಲೀಟ್ ಆಗಿ ತಿಳಿಸಬೇಕಾಗಿದೆ. ಇದು ರಿಟೇಲ್ ಅಲ್ಲಿ.
ಅಂಡ್ ಇದ್ರಲ್ಲಿ ನಿಮ್ಗೆ ಇವ್ರಿಗೆ ಹತ್ರ ಏನಿದೆ ಬೆಲ್ಟ್ಸ್ ಕಣೋ. ಇಲ್ಲಿ ತೋರಿಸಿ ಓಕೆ ಸಾರಿ ಇದೊಂದು ಇದು belt ಇದು. ಸ್ವಂತನೆಲ್ಲ ಇದು brand. ನೋಡಿ ಫೈರ್ ಗನ್ ಬ್ರ್ಯಾಂಡ್. ಅಂಡ್ ಇವ್ರ ಹತ್ರ ಇನ್ನೊಂದು ತೋರ್ಸ್ಬೇಕು, ಬೆಲ್ಟ್ಸ್. ಯಾರ್ಯಾರು ಬೆಲ್ಟ್ಸ್ ನೋಡ್ತಾ ಇದ್ರೆ ಟಾಪ್ ನಾಚ್ ಲೆದರ್ ಬೆಲ್ಟ್ಸ್ ನ, ಸೊ ಇವ್ರ ಹತ್ರ ಅದು ಸಹ ಅವೈಲಬಲ್ ಇದೆ. ಲೆದರ್ ಬೆಲ್ಟ್ಸ್ ನೋಡ್ತಾ ಇದ್ರೆ ಅವರು ಟ್ವಿಸ್ಟ್ ಮಾಡಿ ಟರ್ನ್ ಮಾಡಿ ಎಲ್ಲಾ ತರ ತೋರಿಸ್ತಾ ಇದ್ರೆ, ಆದ್ರೆ ಎಲ್ಲೂ ಏನು ಆಗೋ ತರ ಇಲ್ಲ. ಕಂಪ್ಲೀಟ್ ಆಗಿ ಪ್ಯೂರ್ ಲೆದರ್ ಬೆಲ್ಟ್ಸ್ ಇರೋದು. ಅಂಡ್ ಇವ್ರದೇ ಆದ ಸ್ವಂತ ಬ್ರ್ಯಾಂಡ್ ಇವ್ರದೆಲ್ಲ ಇರೋದು. ಫೈರ್ ಗನ್ ಇಲ್ಲೇ ನೋಡ್ತಾ ಇದೀರಲ್ಲ, ಫೈರ್ ಗನ್ ಇವ್ರದೇ ಬ್ರ್ಯಾಂಡ್. ನೆಕ್ಸ್ಟ್ ಅಷ್ಟೇ ಅಲ್ಲ, ಅದನ್ನ ಸುಮ್ಮನೆ ಒಂದು ಪ್ಯಾಟ್ರನ್ ತಗೊಂಡ್ಬಿಡೋದು ಇದಕ್ಕೆ. ಸೊ ನೋಡೋದ್ರಲ್ಲ ವೀಕ್ಷಕರೇ, ಎಷ್ಟೆಲ್ಲ ಬ್ರ್ಯಾಂಡ್ಸ್ ಅವ್ರ ಹತ್ರ ಇದೆ ಅಂತ. ಅಂಡ್ ಓನ್ ಮ್ಯಾನುಫ್ಯಾಕ್ಚರ್ ಇರೋ ಕಾರಣ ಅವ್ರದ್ದು ತುಂಬಾ ಬ್ರ್ಯಾಂಡ್ಸ್ ಇದೆ. ಜೊತೆಗೇನೆ ಎಷ್ಟೆಲ್ಲ ಪ್ಯಾಟರ್ನ್ಸ್ ಇದೆ, ಎಷ್ಟೆಲ್ಲ ಡಿಸೈನ್ಸ್ ಇದೆ ಅಂತ. ಅಂಡ್ ದಿನಕ್ಕೆ ಅವ್ರು ಏನಿಲ್ಲ ಅಂದ್ರೆ ಮಿನಿಮಮ್ 5000 ಶರ್ಟ್ಸ್ ನ ರೆಡಿ ಮಾಡ್ತಾರಂತೆ. ಸೊ 5000 ಶರ್ಟ್ಸ್ ಒಂದೇ ದಿನದಲ್ಲಿ ಸೇಲ್ ಔಟ್ ಆಗುತ್ತೆ ಅಂದ್ರೆ ನಿಮ್ಗೆ ನಂಬಕ್ಕಾಗಲ್ಲ. ಅಷ್ಟು ಹೈಲಿ ಡಿಮ್ಯಾಂಡೆಡ್ ಇದೆ, ಮತ್ತೆ ಅಷ್ಟು ಕ್ಲೈಂಟ್ಸ್ ಇದೆ ಇವ್ರ ಹತ್ರ ಅಂತ. ಸೊ ನಿಮ್ಗೆ ಏನಾದ್ರು ಹೋಲ್ಸೇಲ್ ಅಲ್ಲಿ ತಗೊಳ್ಳೋದಿತ್ತು, ಅಥವಾ ಯಾರಾದ್ರೂ ಹೊಸದಾಗಿ ಬಟ್ಟೆ ಅಂಗಡಿನ ಓಪನ್ ಮಾಡೋಕೆ ಅಂತ ಇದ್ದು ಅಂದ್ರೆ, ನಿಮ್ಗೆ ಒಂದು ಬೆಸ್ಟ್ ಸಜೆಷನ್ ನಾನು ಕೊಡೋದು AB ಕ್ಲಾತಿಂಗ್ ಬಂದು ತಗೊಳ್ಳಿ ಅಂತ. ಯಾಕಂದ್ರೆ ಇವ್ರು ಕೊಡ್ತಿರೋ ಪ್ರೈಸ್ ಬಂದ್ಬಿಟ್ಟು ತುಂಬಾ ರೀಸನಬಲ್ ಪ್ರೈಸ್ ಇದೆ ಅಂಡ್ ಪಾಕೆಟ್ ಫ್ರೆಂಡ್ಲಿ ಪ್ರೈಸಸ್. ಯಾರಾದ್ರೂ ಹೊಸದಾಗಿ ಸ್ಟಾರ್ಟ್ ಮಾಡ್ತೀನಿ ಅಂತ ಇದ್ರೆ ಅವ್ರಿಗೆ, ಯಾಕಂದ್ರೆ ಬಡ್ಜೆಟ್ ಆಗಿದೆ. ಸೊ ನೀವೇನಾದ್ರೂ ಹೊಸದಾಗಿ ಬಟ್ಟೆ ಅಂಗಡಿ ಸ್ಟಾರ್ಟ್ ಮಾಡ್ಬೇಕು ಅಂತ ಇದ್ರೆ, ಅಥವಾ ಹೊಸದಾಗಿ ಏನಾದ್ರೂ ಮೆನ್ಸ್ ಕ್ಲಾತಿಂಗ್ ಸ್ಟಾರ್ಟ್ ಮಾಡ್ಬೇಕು ಅಂತ ಇದ್ರೆ, ಅಥವಾ ನೀವು ಏನಾದ್ರೂ ಒಂದು ಗ್ರೂಪ್ ಅಲ್ಲಿ ಒಂದು ಬಟ್ಟೆ ತಗೊಬೇಕು ಅಂತ ಇದ್ರೆ, ನಿಮ್ಗೆ ನಾನು ಕೊಡೋ ಸಜೆಷನ್ ಬಂದ್ಬಿಟ್ಟು AB ಕ್ಲಾತಿಂಗ್. ಯಾಕಂದ್ರೆ ಇವ್ರು ಕೊಡ್ತಿರೋ ಪ್ರೈಸಸ್ ಬಂದ್ಬಿಟ್ಟು ತುಂಬಾ ರೀಸನಬಲ್ ಆಗಿದೆ, ಮತ್ತೆ ಪಾಕೆಟ್ ಫ್ರೆಂಡ್ಲಿ ಆಗಿದೆ. ಅಂಡ್ ಇಷ್ಟಲ್ದೆ ನಾನು ನಿಮ್ಗೆ ಪ್ಯಾಂಟ್ಸ್ ಸಹ ಇಷ್ಟೇ ಕಮ್ಮಿ ರೇಟಲ್ಲಿ ಸಿಗ್ತಾ ಇದೆ ಅಂದ್ರೆ ಅದು ಹೋಲ್ಸೇಲ್ ಅವ್ರಿಗೆ. ಅದೇ ಜೊತೆಗೆ ರಿಟೇಲ್ ಅಲ್ಲಿ ಯಾರಾದ್ರೂ ತಗೊಳ್ತೀನಿ ಅಂದ್ರೆ ಒಂದು ರೀಸನಬಲ್ ಪ್ರೈಸ್ ಅಲ್ಲಿ ನಿಮ್ಗೆ ರಿಟೇಲ್ ಸಹ ಇದೆ. ಅದೇ KR ಪುರಂ ಅಲ್ಲಿ ಇವ್ರದೇ ಆದ 4 ಬ್ರಾಂಚಸ್ ಇದೆ. ನೀವೇನಾದ್ರೂ KR ಪುರಂ ಬಂದ್ರೆ ಕಂಪ್ಲೀಟ್ ಆಗಿ ಖಂಡಿತ ಮರಿದೇನೆ ಇವ್ರ 4 ಬ್ರಾಂಚಸ್ ಅಲ್ಲಿ ಯಾವ್ದಾದ್ರು ನಿಮ್ಗೆ ನಿಯರ್ ಬ್ರಾಂಚ್ ಯಾವ್ದೈತೆ ಬಂದು ವಿಸಿಟ್ ಮಾಡಿ ನಿಮ್ಗೆ ಇಷ್ಟವಾಗಿರೋ ಬಟ್ಟೆನ ತಗೊಳ್ಳಿ ಅಂತ ಹೇಳ್ತೇನೆ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಯಾವ್ದಾದ್ರು ಬಟ್ಟೆ ಇಷ್ಟ ಆಗಿದ್ರೆ, ಅಥವಾ ನೀವೇನಾದ್ರೂ ಹೊಸದಾಗಿ ಬಟ್ಟೆ ಅಂಗಡಿ ತಗೊಬೇಕು ಸ್ಟಾರ್ಟ್ ಮಾಡ್ಬೇಕು ಅಂತ ಇದ್ರೆ, ಸೊ ನಿಮ್ಗೆ ಕಾಣ್ತಿರೋ ಕೆಳಗೆ ಕಾಂಟ್ಯಾಕ್ಟ್ ಅಲ್ಲಿ ಕಾಣ್ತಿರೋ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಇಲ್ಲಾಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಇವ್ರ ಲೊಕೇಶನ್ ಪಿಂಗ್ ಮಾಡಿರ್ತೀನಿ. ಬಂದು ಡೈರೆಕ್ಟ್ ಆಗಿ ಇವ್ರನ್ನ ಹೋಮ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ನ ವಿಸಿಟ್ ಮಾಡಿ. ನಿಮ್ಗೆ ಇಲ್ಲೇ ವಿಸಿಟ್ ಮಾಡೋದ್ರಿಂದ ನಿಮ್ಗೆ ಬೇಕಾಗಿರೋ ಬಟ್ಟೆನ ನೀವು ತಗೋಬಹುದು. ಅದಿಷ್ಟು ಅಲ್ದೇನೆ ನೀವೇನಾದ್ರೂ ಔಟ್ ಆಫ್ ಕಂಟ್ರಿ ಅಥವಾ ಔಟ್ ಆಫ್ ಸ್ಟೇಟ್ ಅಲ್ಲಿ ಇದ್ದು ನೀವೇನಾದ್ರೂ ಆರ್ಡರ್ ಮಾಡ್ಬೇಕು ಅನ್ಕೊಂಡಿದ್ರೆ, ಕೆಳಗೆ ಕಾಣ್ತಿರೋ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಬೇಕಾಗಿರೋ ಪ್ಯಾಟರ್ನ್ಸ್, ಡಿಸೈನ್ಸ್ ನ ಶರ್ಟ್ಸ್ ಅಥವಾ ಡೆನಿಮ್ ಪ್ಯಾಂಟ್ಸ್ ನ ನಿಮ್ಗೆ ವಾಟ್ಸ್ಆಪ್ ಮಾಡ್ತಾರೆ. ಸೊ ಥ್ರೂ ಆ ವಾಟ್ಸ್ಆಪ್ ನ ನೀವು ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಬೇಕಾಗಿರೋ ಬಲ್ಕ್ ಅಲ್ಲ, ಅಥವಾ ನಿಮ್ಗೆ ರಿಟೇಲ್ ಅಲ್ಲಿ ಬೇಕಂದ್ರೆ ರಿಟೇಲ್ ಅಲ್ಲಿ, ಅಥವಾ ಬಲ್ಕ್ ಅಲ್ಲಿ ಬೇಕಂದ್ರೆ ಬಲ್ಕ್ ಅಲ್ಲಿ ಆರ್ಡರ್ ಮಾಡ್ಬೋದು. ಸೊ ಇದಿಷ್ಟು ಹೇಳ್ತಾ ನಾನು ಈ ವಿಡಿಯೋ ಎಲ್ಲಿಗೆ ಮುಗಿಸ್ತೀನಿ. ಮತ್ತೊಂದು ವಿಡಿಯೋ ನಿಮ್ಮೊಂದು ಬರೋವರೆಗೂ ಸ್ಟೇ ಟ್ಯೂನ್ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.